ಎಲ್ಲರಿಗೂ ನಮಸ್ಕಾರ. ಅಬ್ದಿ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ನಿನ್ನೆ ಪರಿಸರ ವಿಜ್ಞಾನದ ಬಗ್ಗೆ ಹೇಳಿದ್ವಿ. ಆ ಒಂದು ವಿಷಯ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ PCಗೆ ಮತ್ತು PSIಗೆ ತುಂಬ ಇಂಪಾರ್ಟೆಂಟ್ ಇರೋಂಥ ವಿಷಯಗಳನ್ನ ತೊಗೊಂಡು ಬಂದಿದ್ದೀವಿ. ಈ ವಿಡಿಯೋ ಮೂಲಕ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಲಾಸ್ಟ್ ಇಯರ್ ನೀವು ನೋಡಿರ್ತೀರ ಮೋಟಿವೇಶನ್ ಕ್ಲಾಸಸ್ಸು, ಒಂದು ಕಮೆಂಟ್ ತೊಗೊಂಡು ಅದ್ರ ರಿಲೇಟೆಡ್ಡು ಮೋಟಿವೇಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡಬೇಕಂತಿದ್ದೀನಿ. ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ತುಂಬ ಇಂಪಾರ್ಟೆಂಟು. ಅಭಿಪ್ರಾಯ ತಿಳಿಸಿ. ಫಸ್ಟು, ಮೊಬೈಲ್ ತುಂಬ ನನಗೆ ಬಂದಿರೋ ಅಂಥ ಕಮೆಂಟ್ ಯಾವುದಂದರೆ, ಮೊಬೈಲ್ ತುಂಬ ಯೂಸ್ ಮಾಡ್ತಾಯಿದ್ದೀವಿ ಮೇಡಮ್, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ಇದಕ್ಕೆ ಫಸ್ಟು ನಮ್ಮ ಒಂದು ಜೀವನ ಹೇಗಿರಬೇಕು, ಈಗ ಹೇಗಿದೆ, ಪ್ರೆಸೆಂಟ್ ಹೇಗಿದೆ, ಫ್ಯೂಚರ್ ಹೇಗಿರಬೇಕು ಅಂತ ನಮಗೆ ನಾವೊಂದು ಪಿಕ್ಚರ್ ಹಾಕ್ಕೋತೀವಿ ನೋಡಿ, ಆಗ ಮಾತ್ರ ಮೊಬೈಲ್ನ ನಾವು ಕಡಿಮೆ ಯೂಸ್ ಮಾಡೋಕ್ಕಾಗೋದು. ಮೊಬೈಲಲ್ಲಿ ಪಾಸಿಟಿವೂ ಇದೆ, ನೆಗೆಟಿವೂ ಇದೆ. ಪಾಸಿಟಿವ್ ಅಂದ್ರೇನು, ನನಗೆ ಯಾವ ವಿಷಯ ಗೊತ್ತಿಲ್ಲ ಅದನ್ನ ತಿಳ್ಕೊಬೋದು ಅಲ್ವಾ. ಸೊ ನಮಗೆ ಬೇಕಿಲ್ದಿರೋ ವಿಷಯನ ಬಿಡಬೇಕು ಅಂದರೆ ನಮಗೆ ನಾವು ಮೋಟಿವೇಟ್ ಆಗಿರಬೇಕು. ನನಗೆ ಏನಕ್ಕೆ ಅವಶ್ಯಕತೆ ಇದೆ ಅದಕ್ಕಷ್ಟೇ ಮೊಬೈಲ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು, ಓಕೆನಾ. ಯಾವುದೋ ಒಂದು ಜಾಬ್ ಆಯಿತು, ಸ್ಟಾರ್ಟಿಂಗ್ಗೆ ಒಂದು ವಾರ್ಡರ್ ಆಯಿತು, ಓಕೆನಾ. ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ ವಾರ್ಡರ್ ಆಯಿತು. ಆಗ ನಾನು ಆಯ್ತಪ್ಪ ಜಾಬ್ ಆಯಿತು, ಸುಮ್ಮನೆ ಆಗೋಣ ಅಂತ ಇರ್ಬೋದಿತ್ತು. ನಾನು ಆಗ ಅಂದ್ಕೊಂಡೆ, ಒಂದು ಹಳ್ಳಿಯಿಂದ ಬಂದಿದ್ದೀನಿ, ಏನಾದರೂ ಜೀವನದಲ್ಲಿ ಬದಲಾವಣೆ ಕಾಣಬೇಕು ನನ್ನ ಜೀವನದಲ್ಲೇ ನಾನು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ವೀಡಿಯೋದಲ್ಲಿ ನನಗೇನು ಆಡ್ಲಿ ಅಂದರೆ ಒಂದು 10 ವ್ಯೂಸ್ ಬಂದಿತ್ತೇನೋ ಅಷ್ಟೆ, ಆಡ್ಲಿ ಅಂದರೆ ಅಲ್ವಾ. ನೆಕ್ಸ್ಟ್ ಬರ್ತಾ ಬರ್ತಾ ಅದು ಇನ್ಕ್ರೀಸ್ ಆಯಿತು. ಎಲ್ಲಿಗೆ ಇನ್ಕ್ರೀಸ್ ಆಯಿತು, 60,000ಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆಗಿತ್ತು ಅಲ್ವಾ. ಯಾಕೆ? ಕನ್ಸಿಸ್ಟೆನ್ಸಿ. ಅಷ್ಟಕ್ಕೆ ನಿಲ್ತು. ಯಾಕೆ ಬರೀ 60,000ಕ್ಕೆ ನಿಲ್ತು? ಲಾಸ್ಟ್ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದೆ. ಒಂದು ರೀಸನ್ ಹೇಳಿದೆ ಅಷ್ಟೇ ನಾನು. ಆದ್ದರಿಂದ ಯಾಕೆ ರೀಸನ್ ಹೇಳ್ತೀವಿ, ನಮ್ಮಲ್ಲಿರುವಂಥ ಲೇಸಿನೆಸ್ ಅಷ್ಟೇ, ಆಯಿತಾ. ನಾನು ನೆಕ್ಸ್ಟ್ ಥಿಂಕ್ ಮಾಡಿದೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆ ಬಂದರೂ ರೀಸನ್ ಕೊಡದೆ ಪ್ರತಿದಿನ ನಾನು ಒಂದು ಇನ್ಫಾರ್ಮೇಟಿವ್ ಇರೋಂತಹ ವೀಡಿಯೋಸ್ನ ನಾನು ಹಾಕಬೇಕು. ಅದರಿಂದ ನಾವೇ ಎಷ್ಟೋ ಕಲಿತೀವಿ ಅಲ್ವಾ. ಈ ಥರ ನಾನು ಸ್ಟ್ರಗಲ್ ಮಾಡಿದೆ. ನೆಕ್ಸ್ಟ್ ಅಬ್ದಿ ಅಕಾಡೆಮಿ ಟೆಲಿಗ್ರಾಮಲ್ಲಿ 30,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಅಷ್ಟು ಈಸಿನಾ? ಇಲ್ಲ. ಅಂದರೆ ನನ್ನ ಒಂದು ಗುರಿ ಇದ್ದಿದ್ದು ಒಂದೇ, ಏನೋ ಒಂದು ಸಿಂಪಲ್ಲಾಗಿ ಒಂದು ಜಾಬಲ್ಲಿದ್ದು, ಹೆಣ್ಣು ಅಂದರೆ ಇಷ್ಟೇ, ಮನೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡ್ಕೊಂಡು ಆಫೀಸ್ಗೆ ಹೋಗಬೇಕು, ಮತ್ತೆ ಮನೇಲಿರಬೇಕು, ಒಂದು ಮಗು ನೋಡ್ಕೊ, ಇಷ್ಟೇ ಅಂದ್ಕೊಂಡು ನಾವು ಮಹಿಳಾ ಸಬಲೀಕರಣನ ನಾವೇ ಎಸ್ಸೆ ಬರೆಯೋರು, ನಾವೇ ಬದಲು ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅಂತ ನನಗೆ ನಾನು ಪ್ರಶ್ನೆ ಮಾಡಿಕೊಂಡು ಒಂದು ಏನಾದರೂ ಮಾಡಬೇಕು ಅಂತ ಯೂಟ್ಯೂಬ್ಗೆ ಇಳ್ಕೊಂಡೆ. ನೆಕ್ಸ್ಟ್ ಟೆಲಿಗ್ರಾಮ್ಗೂ ಇನ್ಫಾರ್ಮೇಷನ್ ಕೊಡ್ತಾ ಹೋದೆ. ಇವತ್ತು ಈ ಮಟ್ಟಕ್ಕೆ ಇದ್ದೀವಿ ಅಂತ ಅಂದರೆ ನಿಮ್ಮ ಒಂದು ಸಪೋರ್ಟು ಇದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ಟ್ರಾಂಗ್ ಮೋಟಿವೇಶನ್ ಇರಬೇಕು. ನನ್ನ ಜೀವನದಲ್ಲಿ ನಾನು ಏನಾದರೂ ಬದಲಾವಣೆ ಕಾಣಬೇಕು, ಒಂದು ಹಳ್ಳಿಯಿಂದ ಬಂದಿದ್ದೀವಿ, ತಂದೆ ತಾಯಿ ಓದಿಸಿದರೆ, ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಇದ್ದರೆ ಡೆಫಿನೆಟ್ಲಿ ಅದಕ್ಕೆ ಆದಂತಹ ಒಂದು ಸಹಕಾರ ಮತ್ತು ನಮಗೆ ಸಪೋರ್ಟು ಸಿಕ್ಕೇ ಸಿಗುತ್ತೆ ಈ ಪರಿಸರದಿಂದ, ಓಕೆನಾ. ಅದಕ್ಕೆ ಆದಂಥ ಜನರು ಪರಿಚಯ ಆಗ್ತಾರೆ, ಅದು ಸುಳ್ಳು ಅಂತೀವಿ, ಪಕ್ಕ ಪರಿಚಯ ಆಗ್ತಾರೆ, ಅಷ್ಟೇ ಹಠ ನಮ್ಮಲ್ಲಿ ಇರಬೇಕು, ಓಕೆನಾ. ಮೊಬೈಲ್ ಬಿಡಬೇಕು ಅಂತಿರಲ್ಲ, ಮೊಬೈಲಲ್ಲಿ ಬರೀ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ, ಅದನ್ನ ಫೋಕಸ್ ಮಾಡಿ. ನನ್ನ ಜೀವನನ ಬದಲು ಮಾಡ್ಕೊಳ್ಳೋದಕ್ಕೆ ಇವಾಗ ಎಕ್ಸಾಂಪಲ್ ಜಾಸ್ತಿ ವಾಟ್ಸಪ್ ಯೂಸ್ ಮಾಡ್ತೀರಂದರೆ, ವಾಟ್ಸಪ್ಪಲ್ಲಿ ವಾಲ್ಪೇಪರಲ್ಲೇ ಇಡಿ ನನ್ನ ಜೀವನ ಹೇಗಿರಬೇಕು, ಹೇಗೆ ಬದಲಾವಣೆ ಕಾಣಬೇಕು. ಪ್ರತಿ ಸಲ ಆ ಪಿಕ್ಚರ್ನ ನೀವು ನೋಡಿದಾಗ ನಿಮ್ಮ ಜೀವನನ ಬದಲು ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಅಟ್ಲೀಸ್ಟ್ 1 ಅವರ್ ನಿಮ್ಮ ಜೀವನ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ. ಇವಾಗ ಎಕ್ಸಾಂಪಲ್, ಒಬ್ಬೊಬ್ಬರು ತುಂಬ ದಪ್ಪ ಇರ್ತಾರೆ, ತುಂಬ ದಪ್ಪ ಅಂದರೆ ಎಬೋ 80 kg ಹಂಗಿರ್ತಾರೆ ಅಂದ್ಕೊಳ್ಳಿ. ಸಣ್ಣ ಆಗಬೇಕು, ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾರೆ ಅನ್ನೋರು ಪ್ರತಿದಿನ ರನ್ನಿಂಗು, ವಾಕು ಏನೋ ಮಾಡಿದಾಗ ಸಣ್ಣ ಆಗ್ತಾರಾ. ಹಾಗೆ ನಿಮಗೆ ಏನು ಇಷ್ಟನೋ ಅದನ್ನ ವಾಲ್ಪೇಪರಲ್ಲಿಡಿ. ನಿಮ್ಮ ಒಂದು ಕನಸೇನು ಅದನ್ನ ವಾಲ್ಪೇಪರಲ್ಲಿಡಿ. ಇಲ್ಲ ನಾನು ಇಂಥ KS ಆಫೀಸರ್ ಆಗಬೇಕು, ಯಾರಾದರೂ ಆಫೀಸರ್ ಆಗಿರೋರು ನಿಮಗೆ ತುಂಬ ಲೈಕ್ ಆಗಂತಾರೆ, ಮೋಟಿವೇಟ್ ಆಗಂತಾರನ್ನ ವಾಲ್ಪೇಪರ್ ಇಟ್ಕೊಳ್ಳಿ, ಅವ್ರ ಥರ ನಾನು ಆಗಬೇಕು, ಓಕೆನಾ. ಅಥವಾ ಬಿಸ್ನೆಸ್ ಮ್ಯಾನು, ನಿಮ್ಗೆ ಯಾರು ಇಷ್ಟನೋ ಅವರು, ಓಕೆನಾ. ಆ ಥರ ವಾಲ್ಪೇಪರಲ್ಲಿ ಮತ್ತು ಏನು ಲಾಕ್ ಸ್ಕ್ರೀನಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನೀವು ಮೊಬೈಲಲ್ಲಿ ಅದನ್ನ ಇಡ್ತಾ ಅದು ನಿಮಗೆ ಹೇಳ್ತಾ ಇರುತ್ತೆ, ನೀನು ನೆಕ್ಸ್ಟು ಇವಾಗ ಪ್ರೆಸೆಂಟ್ ಹೇಗಿದೆಯಾ, ಫ್ಯೂಚರ್ ಏನಾಗಬೇಕು ಅಂತಿದೆಯಾ, ಅಲ್ಲಿ ಕೆಳಗೂ ಬರ್ಕೋಬೇಕು. ಈ ಥರ ನಾನು ಮಾಡಬೇಕು ಅಂತ ಇದ್ದೀನಿ, ಆವಾಗ ಮಾತ್ರ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದನ್ನ ನೀವು ಪ್ರತಿದಿನ ಆ ಮೆಸೇಜ್ ಓದೋದ್ರಿಂದ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ನಮ್ಮ ಜೀವನನ ಯಾರೂ ಬರೋಲ್ಲ ಬದಲು ಮಾಡೋದಕ್ಕೆ, ಅದನ್ನ ಮೈಂಡಲ್ಲಿ ಇಟ್ಕೋಬೇಕು ನಾವು. ನಾವೇನೋ ಮಾಡ್ತಾ ಇರ್ತೀವಂದರೆ ಅದಕ್ಕೆ ಇನ್ನೂ ನೆಗೆಟಿವ್ ಹೇಳೋರೇ ಜಾಸ್ತಿ ಇರ್ತಾರೆ, ಓಕೆನಾ. ಸೊ ನಮ್ಮ ಒಂದು ವಿಲ್ ಪವರ್ ಜಾಸ್ತಿ ಇರಬೇಕು. ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕೇಳಿದ್ದಾರೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು.
ಇದು ತುಂಬ ಸಲ PSIಗೂ ಬಂದಿದೆ ಮತ್ತು KSLೂ ಕೇಳಿದ್ದಾರೆ. ಓಕೆನಾ. ಈಗ PC ಮತ್ತು PSI ತುಂಬ ಟಫ್ ಕೇಳೋದ್ರಿಂದ ಕ್ವಶನ್ಸು ನೀವು ಎಲ್ಲ ಥರ ಮಾಹಿತಿ ತಿಳ್ಕೊಂಡಿರಬೇಕು. ಫಸ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರೆ ಮಾತ್ರ ಈ ಒಂದು ಆನ್ಸರ್ಗೆ ನಾವು ಟಿಕ್ ಹಾಕೋದಕ್ಕೆ ಸಾಧ್ಯ. ಏನಿಲ್ಲ, ನಮ್ಮ ಒಂದು ಪರಿಸರದಲ್ಲಿ ಫಸ್ಟು ಒಂದು ಶಿಲಾಗೋಳ ಬರುತ್ತೆ, ನೆಕ್ಸ್ಟು ಜಲಗೋಳ, ನೆಕ್ಸ್ಟು ವಾಯುಗೋಳ. ಇದು ಗೊತ್ತಿದೆ, ನಾನು ಜಿಯೋಗ್ರಫಿಯಲ್ಲಿ ಇನ್ಡೆಪ್ತಾಗಿ ಮಾಡ್ತೀವಿ. ಶಿಲಾಗೋಳದಲ್ಲಿ ಏನಿದೆ ಅಂದರೆ ಒಂದು ಕಾರ್ಬನ್ ಅಂಶ ಹೊಂದಿರೋಂತಹ, ಓಕೆನಾ, ಕಾರ್ಬನ್ ಅಂಶ ಹೊಂದಿರೋಂತಹ ಖನಿಜಾಂಶಗಳಿದ್ದಾವೆ, ಇನ್ನೊಂದು ಅಕಾರ್ಬನಿಕ್ ಅಂಶಗಳಿದ್ದಾವೆ. ಸೊ ಅದರಲ್ಲಿ ಈ ಕಾರ್ಬನಿಕ್ ಅಂಶದಲ್ಲೂ ಅಷ್ಟೇ ಜಾಸ್ತಿ ಹೊಂದಿರೋಂಥ ಕಾರ್ಬನ್ ಕಂಟೆಂಟ್ ಜಾಸ್ತಿ ಹೊಂದಿರೋಂಥ ಖನಿಜಾಂಶಗಳು, ಕಡಿಮೆ ಹೊಂದಿರೋಂಥ ಖನಿಜಾಂಶಗಳು. ಸೊ ಅದನ್ನ ನಾವೇನಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು. ಒಂದು ಸಸ್ಯ ಬೆಳವಣಿಗೆ ಆಗಬೇಕಂದ್ರೆ ಅತಿಯಾಗಿ ಬೇಕಾಗಿರೋಂಥ ಖನಿಜಾಂಶಗಳನ್ನ ಮ್ಯಾಕ್ರೋ ಅಂತ ಕರಿತೀವಿ. ಓಕೆನಾ. ಕನ್ನಡದಲ್ಲಾದರೆ ಮ್ಯಾಕ್ರೋಗೆ ಸ್ಥೂಲ ಅಂತ ಕರಿತೀವಿ. ಓಕೆನಾ, ಸ್ಥೂಲ. ಮತ್ತು ಇನ್ನೊಂದು ಮ್ಯಾಕ್ರೋ ಅಂದರೆ ಜಾಸ್ತಿ ಬೇಕಾಗಿರೋದು, ಒಂದು ಸಸ್ಯ ಬೆಳೆಯೋದಕ್ಕೆ ಜಾಸ್ತಿ ಬೇಕಾಗಿರೋಂಥ ಖನಿಜಾಂಶಗಳು. ಓಕೆನಾ. ನೆಕ್ಸ್ಟು ಅತಿ ಕಡಿಮೆ, ಇಲ್ಲಾಂದ್ರೂ ನಡೆಯುತ್ತೆ, ಬೇಕೇ ಬೇಕು ಅನ್ನೋದು, ಸಾರಿ ಏನು ಅಂದ್ಕೋಬೇಡಿ, ರೈಟಿಂಗು ರಾಂಗ್ ಆಯಿತು ಅಂತ. ಓಕೆನಾ. ಅತಿ ಹೆಚ್ಚು ಬೇಕಾಗಿರೋ ಅಂತಹ ಖನಿಜಾಂಶಗಳನ್ನ ಸಸ್ಯ ಬೆಳೆಯೋದಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಅತಿ ಕಡಿಮೆ ಬೇಕಾಗಿರೋಂತಹ ಖನಿಜಾಂಶಗಳನ್ನ ಏನಂತ ಕರಿತೀವಿ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮೊನ್ನೆ KS ಎಕ್ಸಾಮಲ್ಲೂ ಕೇಳಿದರು. ಏನಂತ ಕೇಳಿದ್ರು ಅಂದರೆ ಒಂದು ಮನುಷ್ಯನ ಬೆಳವಣಿಗೆಗೆ, ಓಕೆನಾ, ಯಾವ್ಯಾವುದು ತುಂಬ ಅವಶ್ಯಕತೆ ಇದೆ. ಒಂದು ಕೊಬ್ಬು ಅಂತ ಕೊಟ್ಟಿದ್ರು, ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿದ್ರು, ನೀರು ಕೊಟ್ಟಿದ್ರು, ಓಕೆ, ಇನ್ನೂ ಕೆಲವು ಕೊಟ್ಟಿದ್ರು. ನೀವು ಯಾವುದೇ ಒಂದು ಎಕ್ಸಾಮ್ ಆದ್ರೂ ಅಷ್ಟೇ, ಅದನ್ನ ಪ್ರತಿದಿನ, ಒಂದು ದಿನ ಎಕ್ಸಾಮ್ ಆಗಿದೆ ಅಂದರೆ ಸಂಜೆ ಕೂತ್ಕೊಂಡು ಸಾಲ್ವ್ ಮಾಡಬೇಕು. ಈ ಸಿಲೆಬಸ್ ನಾನು ಮುಗಿಸಿದ್ದೀನಾ, ಇದು ನಾನು ಓದ್ತಾ ಇರೋಂಥ ಬುಕ್ಕಲ್ಲಿ ಇದೆಯಾ ಅಂತ ನೀವು ಓದಿದ ಮೇಲೆ ಆ ಕ್ವಶನ್ ಪೇಪರ್ ನೋಡ್ತಿರಲ್ಲ, ಇದು ನಾನು ಓದ್ತಾ ಇದ್ದೀನಲ್ಲ, ಆ ಬುಕ್ಕಲ್ಲಿ ಇದೆಯಾ ಅಂತ ನಿಮ್ಮ ಮೈಂಡಲ್ಲಿ ಬರಬೇಕು. ಇದೆ ಅಂದರೆ ಮಾತ್ರ ಆ ಬುಕ್ ಸರಿ ಇದೆ ಅಂತ ಅರ್ಥ, ಸುಮ್ಮನೆ ಯಾವುದೋ ಒಂದು ಬುಕ್ ಓದೋದಲ್ಲ. ಓಕೆನಾ. ಸೊ ಮೊನ್ನೆ ಅದು ಕೇಳಿ ಅಲ್ಲೇನು ಮಾಡಿಬಿಡ್ತಾರೆ ಅಂದರೆ ಕನ್ಫ್ಯೂಸ್ ಮಾಡ್ತಾರೆ. ಅಷ್ಟೇ ಸರಿ, B ಸರಿ, ಆ ಥರ ಕೇಳಿದಾಗ ನಮಗೆ ಇದು ಬೇಕಾ ನನ್ನ ಮನುಷ್ಯನಿಗೆ, ಇದಿಲ್ಲಾಂದ್ರೂ ನಡೆಯುತ್ತಾ ಅನ್ನೋದೇ ಡೌಟ್ ಬಂದುಬಿಡುತ್ತೆ. ಸೊ ಆ ಥರ ಕೇಳೋದ್ರಿಂದ ಈ ಕ್ವಶನ್ನ ನಾನು ಪಿಕ್ ಮಾಡಿದ್ದೀನಿ. ಫಸ್ಟು ಮೈಕ್ರೋ ಅಂದರೆ ಹೇಳಿದೆ, ತುಂಬ ಕಡಿಮೆ, ಒಂದು ಸಸ್ಯ ಬೆಳವಣಿಗೆಗೆ ತುಂಬ ಕಡಿಮೆ ಬೇಕಾಗಿರೋಂಥ ಖನಿಜಾಂಶ ಅಂತ. ಯಾವುದು ತುಂಬ ಕಡಿಮೆ ಬೇಕು? ಒಂದು ತಾಮ್ರ, ನೆಕ್ಸ್ಟು ಮ್ಯಾಂಗನೀಸು, ಸಿಲಿಕಾನು, ನೆಕ್ಸ್ಟು ಸತು. ಇವು 4 ಏನು ಅಂದರೆ ಅತಿ ಕಡಿಮೆ ಬೇಕಾಗಿರೋದು ಸಸ್ಯ ಬೆಳೆಯೋದಕ್ಕೆ. ಕಬ್ಬಿಣ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಆಗುತ್ತೆ, ಕಬ್ಬಿಣ ಅತಿ ಅವಶ್ಯಕತೆ ಇದೆ. ಓಕೆನಾ. ಐರನ್. ಓಕೆ, ಇವಾಗ ನಿಮಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಯಾವ್ಯಾವು ಅಂತ ಗೊತ್ತಾದರೆ ತಾನೇ ಅಲ್ಲಿ ಟಿಕ್ ಹಾಕೋದಕ್ಕೆ ಸಾಧ್ಯ. ಸೊ ಯಾವ್ದ್ಯಾವುದು ಅಂತಂದರೆ ಫಸ್ಟ್ ಥಿಂಗ್ ಯಾವುದಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಿಗೆ ಕ್ಯಾಲ್ಶಿಯಂ. ನೋಟ್ ಮಾಡ್ಕೊಳ್ಳಿದ್ನ. ಓಕೆನಾ. ಯಾವ್ದ್ಯಾವುದು ಬೇಕಂತ ಫಸ್ಟು ನೋಟ್ ಮಾಡ್ಕೊಳ್ಳಿ. ಒಂದು ಕ್ಯಾಲ್ಶಿಯಂ ಬೇಕು. ಓಕೆನಾ. ನೆಕ್ಸ್ಟ್ ಸೋಡಿಯಂ ಬೇಕೇ ಬೇಕು. ಓಕೆನಾ. ಮತ್ತು ಮೆಗ್ನೀಷಿಯಂ ಬೇಕು. ನೆಕ್ಸ್ಟು ಕಬ್ಬಿಣ, ಐರನ್ ಬೇಕು. ಮತ್ತು ರಂಜಕ, ಫಾಸ್ಫರಸ್ ಅಂತೀವಲ್ಲ, ಅದು ಬೇಕು. ನೆಕ್ಸ್ಟು ಸಲ್ಫರ್. ಇಷ್ಟು ಅತಿ ಮುಖ್ಯವಾಗಿ ಬೇಕಾಗಿರೋಂಥವು ಯಾವುದೇ ಒಂದು ಸಸ್ಯ ಬೆಳಿಬೇಕು ಅಂತಂದರೆ. ಇದನ್ನ ನಾವೇನಂತ ಕರಿತೀವಿ? ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇದನ್ನ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮ್ಯಾಕ್ರೋ ಕೇಳಿದ್ದಾರೆ, ನೆಕ್ಸ್ಟು ಮೈಕ್ರೋ ಕೇಳ್ತಾರೆ. ಸರಿ, ಮೈಕ್ರೋ ಅಂದ್ರೇನು? ಸಸ್ಯ ಬೆಳೆಯೋದಕ್ಕೆ ಅಂದರೆ ಅತಿಯಾಗಿ ಬೇಕಿಲ್ಲ. ಓಕೆನಾ. ಯಾವ್ದ್ಯಾವುದು? ನೆಕ್ಸ್ಟ್ ಒಂದು ಮ್ಯಾಂಗನೀಸ್. ಓಕೆನಾ. ಮ್ಯಾಂಗನೀಸು, ಜಿಂಕ್. PCಗೆ ಈ ಥರನೂ ಕೇಳ್ತಾರೆ ಸಿಂಬಲ್ಸು. ಓಕೆನಾ. ನೆಕ್ಸ್ಟು ಸಿಲಿಕಾನ್, ನೆಕ್ಸ್ಟು ಬೋರಾನ್. ಓಕೆನಾ. ನೆಕ್ಸ್ಟು ಕಾಪರ್. ಇದು ಅತಿ ಹೆಚ್ಚಾಗಿ ಸಸ್ಯ ಬೆಳೆಯೋದಕ್ಕೆ ಬೇಕಿಲ್ಲದೆ ಇರೋಂತಹ ಖನಿಜಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಲೀಸ್ಟ್ ಮಾಡ್ಕೊಳ್ಳಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ದ್ಯಾವುದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ದ್ಯಾವುದು ಅನ್ನೋದನ್ನ ಲೀಸ್ಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಓಕೆನಾ. ಈಗ ನೆಕ್ಸ್ಟು ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳಿದೆ ಶಿಲಾಗೋಳ, ಜಲಗೋಳ ಮತ್ತು ವಾಯುಗೋಳ ಅಂತ. ಶಿಲಾಗೋಳದಲ್ಲಿ ಇನ್ನೇನು ನೆನ್ಪಿಟ್ಕೋಬೇಡಿ. ಶಿಲಾಗೋಳ ಅಂದರೆ ಏನೂ ಇಲ್ಲ, ಒಂದು ಭೂಕವಚ ಅಲ್ವಾ. ಸೊ ಶಿಲಾಗೋಳದಲ್ಲಿ ನಾನು ಹೇಳಿದೆ ಮೇಯ್ನಾಗಿ ಒಂದು ಕಾರ್ಬನ್ ಆಗಿರ್ಬೋದು, ಆ ಕಾರ್ಬನಿಕ್ ಅಂಶಗಳಿರ್ತವೆ. ಅದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಅದು ಯಾವುದ್ಯಾವುದಂತ ಲೀಸ್ಟ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಜಲಗೋಳ ಮತ್ತು ವಾಯುಗೋಳ ನೆಕ್ಸ್ಟ್ ಚಾಪ್ಟರ್ ಅಂದರೆ ಜಿಯೋಗ್ರಫಿ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಬಂದರೆ, ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಪರಿಸರ ಪದವನ್ನು ಮೊದಲ ಬಾರಿಗೆ ಕಾರ್ಲೈಲೆ ಎನ್ನುವರು ಬಳಸಿದರು. ನೆಕ್ಸ್ಟು ಪರಿಸರದ ಮೇಲಿನ ಪ್ರಥಮ
ಅಂತಾರಾಷ್ಟ್ರೀಯ ಸಮಾವೇಶವು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಜರುಗಿತು. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಜುಲೈ 5ರಂದು ಆಚರಿಸುತ್ತೇವೆ. ಇದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಓಕೆನಾ. ಫಸ್ಟು ಜುಲೈ 5 ಪ್ರಶ್ನೆ ಮಾಡ್ಕೊಂಬಿಡ್ವಿ. ಇದು ಬೇಗ ನೀವು ಹೋದ ತಕ್ಷಣ ಜೂನ್ ಜುಲೈ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ನೆನ್ಪಿಟ್ಕೋಬೇಕು, ಜೂನ್ 5. ಓಕೆನಾ. ಇದು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಪರಿಸರ ರಿಲೇಟೆಡು ಫಸ್ಟ್ ಟೈಮು ಅಂತಾರಾಷ್ಟ್ರೀಯ ಸಮಾವೇಶ ನಡೆದಿದ್ದು ಅಲ್ವಾ. ಆ ಟೈಮಲ್ಲೇ ಒಂದು ಜಾರಿಗೆ ಬರುತ್ತೆ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ ಇದು ತುಂಬ ಫೇಮಸ್ಸು. ಅಂದರೆ ಈ ಒಂದು ಪರಿಸರ ರಿಲೇಟೆಡ್ಡು ಎಮಿಷನ್ ಗ್ಯಾಪ್ ರಿಪೋರ್ಟ್ ತರುತ್ತೆ. ಯಾವ ರಿಪೋರ್ಟ್ ಕೊಡುತ್ತೆ ಅಂತ ಕೇಳ್ತಾರೆ. ಇದು ತುಂಬ ಸಲ ಕೇಳಿದ್ದಾರೆ. ಓಕೆನಾ. ಎಮಿಷನ್ ಗ್ಯಾಪ್ ರಿಪೋರ್ಟ್. ಇದನ್ನ ಯಾರು ತರೋದು, ಯಾವ ಸಂಸ್ಥೆ ತರೋದು ಅಂತ ಕೇಳ್ತಾರೆ. ಯುನೈಟೆಡ್ ನೇಷನ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್. ಇದು ಯಾವಾಗ ಜಾರಿಗೆ ಬಂತು ಅಂತಾರೆ. ಯಾಕೆ ಅಂದರೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ 1972ರಲ್ಲಿ ಜೂನ್ 5ರಂದು ಜಾರಿಗೆ ಬಂತು. ಪರಿಸರ ದಿನ ನೆನಪಿರುತ್ತೆ. ಸೊ ಫಸ್ಟ್ ಟೈಮ್ ನಡೆದಿದ್ದಿಲ್ಲಿ 1972ರಲ್ಲಿ. ಇದು ತುಂಬ ಇಂಪಾರ್ಟೆಂಟು, ಇದು ನೆನ್ಪಿಟ್ಕೊಳ್ಳಿ. ಮತ್ತು ಇದು ತರೋ ಅಂಥ ರಿಪೋರ್ಟ್ ಯಾವುದು ಅಂತ ಕೇಳ್ತಾರೆ. ಬಯೋಡೈವರ್ಸಿಟಿ ರಿಲೇಟೆಡ್ ತರುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಎಮಿಷನ್ ಗ್ಯಾಪ್ ರಿಪೋರ್ಟು. ಇದರಲ್ಲಿ ಎಮಿಷನ್ ಗ್ಯಾಪ್ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಎಷ್ಟಿದೆ, ನೆಕ್ಸ್ಟ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಇದೆಯಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಯಾವ್ಯಾವ ಅಂತ ಕೇಳ್ತಾರೆ. ಯಾವುದ್ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ಸು ನೆನಪು ಮಾಡ್ಕೊಳ್ಳಿ ನೀವು. ನೆನಪು ಮಾಡ್ಕೊಳ್ಳಿ ಯಾವುದ್ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ತುಂಬ ಸಲ ಕೇಳಿದ್ದಾರೆ. ಈ ಕೆಳಗಿನಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಡುವುದಿಲ್ಲ ಅಂತ ನೆನಪು ಮಾಡ್ಕೊಳ್ಳಿ. ಒಂದು ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದ್ಯಾವುದು ಅಂತ ನಾನು ಬರಿತಾ ಇದ್ದೀನಿ. ನೆಕ್ಸ್ಟು ಮೀಥೇನ್. ಓಕೆನಾ. ಈ ಥರನೇ ಕೇಳ್ತಾರೆ. ಓಕೆನಾ. ಮೀಥೇನ್ ಅಂತ ಬರೆಯಲ್ಲ, CH4. ಓಕೆನಾ. ನೆಕ್ಸ್ಟು ನೈಟ್ರಸ್ ಆಕ್ಸೈಡ್ N2O. ಇನ್ನೊಂದು ಕೇಳ್ತಾರೆ HFC. ಓಕೆನಾ. ಅದ್ರ ಫುಲ್ ಫಾರ್ಮ್ ಕೇಳ್ತಾರೆ ಹೈಡ್ರೋಫ್ಲೋರೋಕಾರ್ಬನ್ಸ್. ಇನ್ನೊಂದು PFC, ಪರ್ಫ್ಲೋರೋಕಾರ್ಬನ್ಸ್. ಇಷ್ಟು ಏನಾಗಿರ್ತಾವಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ತವೆ. ಇದನ್ನ ತುಂಬ ಸಲ ಕೇಳಿದ್ದಾರೆ. ಇಂಪಾರ್ಟೆಂಟ್ ಎಕ್ಸಾಮ್ PC ಆಗಿರ್ಬೋದು, PSIಗೆ ಯಾವುದ್ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೇಳಿದ್ದಾರೆ. ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಏನು? ಮೇಯ್ನಾಗಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಏನಿಲ್ಲ, ಒಂದು IRS ಬರುತ್ತಲ್ಲ ಸೂರ್ಯನಿಂದ, ಇನ್ಫ್ರಾರೆಡ್ ರೇಸ್ನ ತಡೆಯುತ್ತೆ. ಈ ಗ್ರೀನ್ ಹೌಸ್ ಗ್ಯಾಸಸ್ಸು ವಾತಾವರಣದಲ್ಲಿ ಇನ್ಫ್ರಾರೆಡ್ ರೇಸು ಸೂರ್ಯನಿಂದ ಬರೋ ಅಂಥದ್ದನ್ನ ತಡೆದು ನಮ್ಮ ಒಂದು ಭೂಮಿ ತಂಪಾಗಿರೋದಕ್ಕೆ ಟ್ರೈ ಮಾಡುತ್ತೆ. ಆದರೆ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಇದು ಪರಿಸರದಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಕರೆಕ್ಟ್ ಇದ್ವು. ಅದನ್ನೇನು ಮಾಡಿದರು, ಈ ಒಂದು ಕೈಗಾರಿಕೆಯಿಂದಾಗಿರ್ಬೋದು, ಈ ಮನುಷ್ಯನ ಒಂದು ದುರಾಸೆಯಿಂದ ಏನಾಯಿತು, ಈ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಇದ್ರ ಕೆಲಸ ಏನು, ಟೆಂಪ್ರೇಚರ್ನ ತಡೆಯೋದು ಅಲ್ವಾ. ಸೊ ಹೀಟ್ನ ತಡೆಯೋದು, ಹೀಟ್ ಯಾವುದೇ ಥರ ಹೋಗದೇ ಇರೋ ಥರ ತಡೆಯುತ್ತೆ, ಭೂಮಿಗೆ ಬರದೇ ಇರೋ ಥರ ತಡೀತು. ಅದರಿಂದ ಇವಾಗ ಭೂಮಿಯಲ್ಲಿ ಏನಾಯಿತು, ಫಾರೆಸ್ಟ್ ಏನಾಯಿತು, ತುಂಬ ಕಡಿಮೆ ಆಯಿತು ಅಲ್ವಾ. ಫಾರೆಸ್ಟ್ ಕಡಿಮೆ ಆಯಿತು, ಕೈಗಾರಿಕೆಗಳು ಜಾಸ್ತಿ ಆದವು, ಇಂಡಸ್ಟ್ರೀಸ್ ಜಾಸ್ತಿ ಆದವು. ಅದರಿಂದ ವಾತಾವರಣದಿಂದ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಕೂತ್ಕೊಂತು. ಅದ್ರ ಜೊತೆಗೆ ಈ ಭೂಮಿಯಿಂದ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಆಗಿತ್ತಲ್ಲ. ಯಾಕೆ ಅಂತಂದರೆ ಭೂಕುಸಿತ ಆಗುತ್ತೆ, ನೆಕ್ಸ್ಟು ಭೂಕುಸಿತ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಟೆಂಪ್ರೇಚರು ಜಾಸ್ತಿಯಾಗಿ ಹೊರಗೆ ಹೋಗೋದಕ್ಕೂ ಬಿಡಲಿಲ್ಲ. ಈಗ ನೋಡಿ ಬಿಸಿಲು ಇವಾಗ ಹೇಗಿರುತ್ತೆ ಅಲ್ವಾ. ಬಿಸಿಲು ಹಿಂದೆಲ್ಲ ಕಾಡು ಎಲ್ಲ ಇರೋದ್ರಿಂದ ತಂಪಾದ ಗಾಳಿ ಬರ್ತಿತ್ತು. ಇವಾಗ ಬೆಂಗಳೂರಲ್ಲಿ ವೆಹಿಕಲ್ಸ್ ಎಲ್ಲ ಜಾಸ್ತಿಯಾಗಿ ನಮಗೆ ತಂಪಾದ ಗಾಳಿ ಅಂದರೆ ಮೀನಿಂಗೇ ಗೊತ್ತಿಲ್ಲ. ಹಳ್ಳಿಗೆ ಹೋಗಿ ನೋಡಬೇಕಾಗಿದೆ ತಂಪಾದ ಗಾಳಿ ಹೇಗಿರುತ್ತೆ ಅಂತ ಅಲ್ವಾ. ಯಾಕಂದರೆ ವೆಹಿಕಲ್ ಜಾಸ್ತಿ ಆದವು ಅಲ್ವಾ. ಸೊ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಅತಿಯಾದರೆ ಅಮೃತ ವಿಷ ಅಂದಾಗೆ ಇವಾಗ ಈ ಒಂದು ಎಫೆಕ್ಟು ಅನುಭವಿಸ್ತಾ ಇದ್ದೀವಿ ನಾವು. ಸೊ ಇದು ಯಾವ ಥರ ಇರಬೇಕು, ಎಷ್ಟಿರಬೇಕು, ಟೆಂಪ್ರೇಚರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಷ್ಟಿರಬೇಕು ಅನ್ನೋದನ್ನ ಹೇಳೋದೇ, ಅದ್ರ ರಿಲೇಟೆಡ್ ರಿಪೋರ್ಟ್ ಕೊಡೋದೇ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಇದು ಯಾವಾಗ ಜಾರಿಗೆ ಬಂತಂತ ಕೇಳ್ತಾರೆ. 1972 ಡೇಟು ಕೇಳ್ತಾರೆ. ಯಾಕಂದರೆ ಅವತ್ತೆಲ್ವ ಬಂದಿದ್ದು ಜೂನ್ 5. ಅದನ್ನ ನಾವು ವಿಶ್ವ ಪರಿಸರ ದಿನ ಅಂತ ಕರಿತೀವಿ. ಇಷ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟು ಮಣ್ಣಿನ ದಿನ ಡಿಸೆಂಬರ್ 5 ನೆನ್ಪಿಟ್ಕೋಬೇಕು. ನೆಕ್ಸ್ಟು ಓಝೋನ್ ದಿನ ಸೆಪ್ಟೆಂಬರ್ 16. ಇದಂತೂ ತುಂಬ ಸಲ ಕೇಳಿದ್ದಾರೆ. ಓಝೋನ್ ದಿನ, ಮಣ್ಣಿನ ದಿನ, ಈ ಥರ ಪರಿಸರ ರಿಲೇಟೆಡ್ ಏನಿದ್ದಾವೆ, ಒಂದು ಜಲ ದಿನ ಆಗಿರ್ಬೋದು, ಮಾರ್ಚ್ 22 ಅಲ್ವಾ. ಈ ಥರ ನೀವೇನು ಮಾಡಬೇಕು, ನೆನ್ಪಿಟ್ಕೊಳ್ಳೇಬೇಕು. ಇಷ್ಟು
ಓಕೆ, ಇದರಲ್ಲಿ ಯಾವುದೇ ಸರಿಯಾಗಿದ್ದರೆ ನಿನ್ನೆ ಕ್ಲಾಸ್ನ ನೀವು ನೋಡಿಕೊಂಡೇ ಬರಬೇಕಿತ್ತು ಈ ಒಂದು ಕ್ಲಾಸ್ ಕೇಳೋದಕ್ಕೆ. ಯಾಕಂದರೆ ನಿನ್ನೆ ಕಾರ್ಲೈಲೆ ಬಗ್ಗೆ ನಾವು ಹೇಳಿದ್ದೀವಿ, ಪರಿಸರ ಪದನ ತಂದಿದ್ದ್ಯಾರು, ಎಕಾಲಜಿ ಫಾದರ್ ಯಾರು ಅಂತ. ನೆಕ್ಸ್ಟು ಅಂತಾರಾಷ್ಟ್ರೀಯ ಸಮಾವೇಶ ಸ್ಟಾಕ್ಹೋಮ್ ಅಂದರೆ ಸ್ಟಾಕ್ಹೋಮ್ ಎಲ್ಲಿ ಬರುತ್ತೆ ಅಂತ ಪಿ ಸಿ ಕೇಳಿದರೂ ಕೇಳ್ಬೋದು, ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ. ಓಕೆನಾ, ಇದು ತಪ್ಪು. ಜುಲೈ 5 ಅಲ್ಲ, ಜೂನ್ 5. ಸೊ ಆನ್ಸರ್ ಈಸ್ ಎ ಮತ್ತು ಬಿ ಮಾತ್ರ ಸರಿ. ಇದು ನೆನ್ಪಿಟ್ಕೋಬೇಕು. ಇಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಕಲ್ತಿದ್ದೇನು, ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದ್ಯಾವುದು ಅದು ಇಂಪಾರ್ಟೆಂಟು. ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಯಾವ ರಿಪೋರ್ಟ್ ಕೊಡುತ್ತೆ, ಎಮಿಷನ್ ಗ್ಯಾಪ್ ರಿಪೋರ್ಟ್ನ ಕೊಡೋದು ಯಾವುದು ಅಂತಲೂ ಕೇಳ್ತಾರೆ. ತುಂಬ ಸಿಂಪಲ್ ಅನಿಸುತ್ತೆ, ಅಲ್ಲೋದಾಗ ತುಂಬ ಕನ್ಫ್ಯೂಸ್ ಮಾಡ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಜೂನ್ 5 ಅನ್ನೋದು ವಿಶ್ವ ಪರಿಸರ ದಿನ. ಸೆಪ್ಟೆಂಬರ್ 16 ಓಜೋನ್ ದಿನ. ನೆಕ್ಸ್ಟು ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಹಸಿರು ನ್ಯಾಯಪೀಠಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. 1, ಇದು ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಕಾಯ್ದೆ 2010 ಅಡಿ ಜಾರಿಗೊಳಿಸಲಾಗಿದೆ. ಇದೊಂದು ಶಾಸನಾತ್ಮಕ ಸಂಸ್ಥೆ. ಫಸ್ಟು ಶಾಸನಾತ್ಮಕ ಸಂಸ್ಥೆ ಅಂದರೆ ಏನಂತ ಗೊತ್ತಿದ್ರೆ ತಾನೇ ನೀವು ಸರಿನಾ ತಪ್ಪ ಅಂತ ಹೇಳೋದಕ್ಕೆ ಸಾಧ್ಯ ಅಲ್ವಾ. ಫಸ್ಟು ಶಾಸನಾತ್ಮಕ ಸಂಸ್ಥೆ ಅಂದರೆ ಏನಿಲ್ಲ, ಅಲ್ಲಿನ ಒಂದು ಲೋಕಸಭೆಯಲ್ಲಿ, ಓಕೆನಾ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವೋಟಿನ ಮೂಲಕ ಬಿಲ್ನ ಪಾಸ್ ಮಾಡ್ತಾರೆ ನೋಡಿ. ಬಿಲ್ನ ಪಾಸ್ ಮಾಡ್ತೀವಲ್ವ, ಅದು ಜಾರಿಗೆ ಬರೋದನ್ನ ನಾವೇನಂತ ಕರಿತೀವಿ ಅಂದರೆ ಶಾಸನಾತ್ಮಕ ಸಂಸ್ಥೆ ಅಂತಾರೆ. ಒಂದು ಬಿಲ್ ಪಾಸ್ ಮಾಡಿರ್ತಾರೆ, ಒಂದು ವೋಟಿನ ಮೂಲಕ ಮೆಜಾರಿಟಿ ವೋಟ್ ಆಗ್ತಾರಲ್ಲ, ಆಗ ಅದು ಬಿಲ್ ಪಾಸಾಗಿ ಅದು ಏನಾಗುತ್ತೆ ಅಂದರೆ ಒಂದು ಕಾಯ್ದೆಯಾಗಿ ಜಾರಿಗೆ ಬರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ಸೊ ಈ ವೋಟ್ ಹಾಕುವಾಗ ಎಷ್ಟೋ ಚರ್ಚೆಗಳು ನಡೀತಾ ಇರ್ತವೆ. ಚರ್ಚೆ ನಡೆದು ವೋಟ್ ಹಾಕಿದ ಮೇಲೆ ಈ ಬಿಲ್ ಏನಾಗ್ತಾ ಹೋಗುತ್ತೆ, ಆವಾಗ ಮಸೂದೆಯಾಗಿ ಕನ್ವರ್ಟ್ ಆಗುತ್ತಲ್ಲ, ಈ ಮಸೂದೆ ಏನಾಗುತ್ತೆ ಕಾನೂನಾಗಿ ಕನ್ವರ್ಟ್ ಆಗೋದನ್ನ ನಾವೇನಂತ ಕರಿತೀವಿ, ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ಇದು ಯಾವಾಗ ಬಂದಿದ್ದು ಅಂತಂದರೆ 2010ರಲ್ಲಿ. ಓಕೆನಾ. ಸೊ ಇದಕ್ಕೆ ಆಪ್ಷನ್ ಏನಿಲ್ಲ, ಎ ಮತ್ತು ಬಿ ಸರಿ. ಓಕೆ ಸರಿ. ಈ ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಓಕೆನಾ. ಇದರ ಕಾರ್ಯ ಏನು, ಇದು ಯಾವುದರ ಅಧಿಕಾರ ಹೊಂದಿರುತ್ತೆ, ಯಾವುದರ ಅಧಿಕಾರ ಇದು ಹೊಂದಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಇದರ ಒಂದು ಚೇರ್ಪರ್ಸನ್ ಯಾರು, ಅದನ್ನು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಈಗ ಇರೋಂಥ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ, ಅದಕ್ಕೆ ಇರೋಂಥ ಚೇರ್ಪರ್ಸನ್ ಯಾರು ಅಂದರೆ ಪ್ರಕಾಶ್ ಶ್ರೀವಾಸ್ತವ್. ಜಸ್ಟ್ ಪ್ರಕಾಶ್ ಅಂತ ನೆನ್ಪಿಟ್ಕೊಳ್ಳಿ, ನಿಮಗೆ ನೆನಪಿರುತ್ತೆ. ಓಕೆನಾ, ಪ್ರಕಾಶ್ ಅಂತ ನೆನ್ಪಿಟ್ಕೊಂಡ್ರೂ ಸಾಕು. ನೆಕ್ಸ್ಟು ಇದರ ಅಂಡರಲ್ಲಿ ಬರೋಂಥ, ಇದು ಯಾವುದರ ಅಧಿಕಾರ ಹೊಂದಿರುತ್ತೆ ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ. ಯಾವಾಗ ಬಂದಿದ್ದು, 1986ರಲ್ಲಿ ಕೇಳಿದ್ದಾರೆ. ಪರಿಸರ ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆಗಳು, ಇದರ ಅಂಡರಲ್ಲಿ ಈ ಕಾಯ್ದೆಗಳೆಲ್ಲ ಬರೋದು. ಓಕೆನಾ. ಇದ್ರದ್ದೇನೇ ಇದ್ರೂ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ, ಅದೇ ಇದರ ಜವಾಬ್ದಾರಿ ತಗೊಳ್ಳೋದು ಅಂತ. ನೆಕ್ಸ್ಟು ಜೀವ ವೈವಿಧ್ಯತಾ ಕಾಯ್ದೆ, ಇದನ್ನ ಮೊನ್ನೆ KS ಅಲ್ಲಿ ಕೇಳಿದ್ದಾರೆ. 2002 ಕೊಡೋದು ಬಿಟ್ಟು ಕನ್ಫ್ಯೂಸ್ ಮಾಡೋದಕ್ಕೆ 1972 ಏನೋ ಕೊಟ್ಟಿದ್ದರು. ಒಂದು ಸಲ ರಿವಿಷನ್ ಮಾಡ್ಕೊಳ್ಳಿ ಆ ಕ್ವಶನ್ ಪೇಪರ್ನ. ಓಕೆನಾ. ಈ 1972ರಲ್ಲಿ ಯಾವ್ದು ಬಂದಿದ್ದು ನೋಡಿ, ಈ ಥರ ಪರಿಸರ ರಿಲೇಟೆಡ್ ಅಂದ ತಕ್ಷಣ ಈ ಡೇಟ್ ಕೊಟ್ಬಿಡ್ತಾರೆ, ನಾವು ಅಟ್ರಾಕ್ಟ್ ಆಗಿಬಿಟ್ಟು ಈ ವಿಯರ್ ನೋಡಿಬಿಟ್ಟು ಸರಿ ಅಂತೇಳಿ ಆ ಒಂದು ಎಕ್ಸಾಮ್ ಟೆನ್ಷನಲ್ಲಿ ಸರಿ ಹಾಕ್ಬಿಡ್ತೀವಿ. ಈವನ್ ನಾನು ಸರಿ ಹಾಕ್ಬಿಟ್ಟಿದ್ದೆ. ಸೊ ಇದು 2002ರಲ್ಲಿ ಬಂದಿರೋದು. ಯಾವುದು, ಜೀವ ವೈವಿಧ್ಯತಾ ಕಾಯ್ದೆ. 1972ರಲ್ಲಿ ಬಂದಿದ್ದು ಯುನೈಟೆಡ್ ನೇಷನ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್. ಇದೆಲ್ಲಿದೆ ಹೆಡ್ ಕ್ವಾರ್ಟರ್ಸ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕೀನ್ಯಾದ ನೈರೋಬಿ. ಓಕೆನಾ, ಕೀನ್ಯಾದ ನೈರೋಬಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋದು, ಅದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಈ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಅಂಡರಲ್ಲಿ ಬರೋದು ಯಾವ್ಯಾವಪ್ಪ ಅಂತಂದರೆ, ಒಂದು ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬಂತು. ನೆಕ್ಸ್ಟು ಜೀವ ವೈವಿಧ್ಯತಾ ಕಾಯ್ದೆ ಬಂದಿದೆ. ನೆಕ್ಸ್ಟು ಜಲ ಮಾಲಿನ್ಯ ರಿಲೇಟೆಡ್ಡು, ವಾಯು ಮಾಲಿನ್ಯ ರಿಲೇಟೆಡ್ಡು ಎಲ್ಲದಕ್ಕೂ ರಿಪೋರ್ಟ್ ತೊಗೊಳ್ಳೋದು ನಮ್ಮ ದೇಶದಲ್ಲಿ ಅಂದರೆ ಯಾವುದಂದರೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠ. ಓಕೆನಾ. ಇಷ್ಟು ನಿಮಗೆ ಗೊತ್ತಿರಬೇಕು. ಇದು ಶಾಸನಾತ್ಮಕ ಸಂಸ್ಥೆ ಅನ್ನೋದನ್ನ ಮರಿಬೇಡಿ. ಈಗ ಇರೋವಂಥ ಚೇರ್ಪರ್ಸನ್ ಯಾರು ಅಂದರೆ ಪ್ರಕಾಶ್ ಅಂತ ಅಷ್ಟೇ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 4ನೇದು ಪುನೀತ್ ಸರ್ ಅವರು ತಗೊಳ್ತಾರೆ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದು 4ನೇ ಪ್ರಶ್ನೆ ಪರಿಸರ ಅಂತ ಬಂದಾಗ ನಮಗೆ 4ನೇ ಪ್ರಶ್ನೆ ಯಾವ ಒಂದು ಪರಿಸರ ಅಧ್ಯಯನದಲ್ಲಿ ನೀವು ನೋಡಬೇಕನ್ನೋದೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ನೋಡೋದಾದರೆ ಪ್ರಶ್ನೆ, ವಾತಾವರಣದಲ್ಲಿ ದೊರೆಯುವ ಪ್ರಮುಖ ಅನಿಲಗಳ ಪ್ರತಿಶತ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದೆ. ನೋಡಿ, ನಮಗೆ ಇಲ್ಲಿ ಥಿಂಕ್ ಮಾಡಬೇಕು. ಪ್ರತಿಶತ ಅಂದ್ರೇನು, ಪರ್ಸೆಂಟೇಜ್ ವೇಜಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಭೂಮಿಯಲ್ಲಿ ದೊರೆಯುವಂತಹ ಪ್ರಮುಖ ಅನಿಲಗಳು. ಫಾರ್ ಎಕ್ಸಾಂಪಲ್, ನಮಗೆ ಒಂದು ಭೂಮಿ ಅಂತ ತಗೊಂಡಾಗ ನಿಮಗೆ ಅಲ್ಲಿ ಹಲವಾರು ಅನಿಲಗಳಿರ್ತವೆ. ಅಥವಾ ವಾತಾವರಣ ಅಂತ ತಗೊಂಡಾಗ ಅಲ್ಲೂ ಸಹ ನಮಗೆ ಹಲವಾರು ಅನಿಲಗಳು, ಯಾಕಂದರೆ ಭೂಮಿಯ ಒಳಗೂ ಸಹ ತುಂಬ ಅಂಶಗಳಿರ್ತವಂಥ ತ್ರಿವೇಣಿಯವರು ಈಗಿನ ಸೂಕ್ಷ್ಮ ಮತ್ತು ಏನು ಮೈಕ್ರೋ ಮತ್ತು ಮ್ಯಾಕ್ರೋ ಅಂತ ಬರ್ತಾವಲ್ಲ, ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದೇ ರೀತಿ ವಾತಾವರಣದಲ್ಲಿ ಹೊರಗಿರುವಂತಹ ಅನಿಲಗಳ ಬಗ್ಗೆ ನಿಮಗೆ ಪರಿಸರ ಅಂತ ಬಂದಾಗ ಮಾಹಿತಿಯನ್ನು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಈಗ ಭೂಮಿ ಅಂತ ಬಂದಾಗ ಭೂಮಿ ಒಟ್ಟು ಎಷ್ಟಿದೆ ಇದು ಬೇಸಿಕಾಗಿ ತಿಳ್ಕೊಂಡಿರಬೇಕು. PCPSL ತುಂಬ ಬರೀ ಪ್ರಶ್ನೆ ಆಗಿದೆ. 510 ದಶಲಕ್ಷ ಚದುರ ಕಿಲೋಮೀಟರ್ ನೆನಪಲ್ಲಿಟ್ಕೋಬೇಕು. 510 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ನಮ್ಮ ಭೂಮಿ ಇದೆ ಸ್ನೇಹಿತರೆ. ಆ ಭೂಮಿಯಲ್ಲಿ 510ರಲ್ಲಿ ಮತ್ತೆ ಡಿವೈಡ್ ಮಾಡ್ತಾ ಬರ್ತಾರೆ. ಅದರಲ್ಲಿ ನಮಗೆ ಟೋಟಲು 361 ದಶಲಕ್ಷ ಕಿಲೋಮೀಟರ್ ಮತ್ತು 149 ದಶಲಕ್ಷ ಕಿಲೋಮೀಟರ್ ಅಂತ ಬರುತ್ತೆ. ಇಲ್ಲಿ ನಮಗೆ ಏನು ಈ 361 ಮತ್ತು ಈ ಒಂದು 149 ಬಗ್ಗೆ ನಿಮ್ಗೆ ಯಾವಾಗಲೂ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಇಷ್ಟು 361 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ವಾತಾವರಣದಲ್ಲಿ ನಮಗೆ ಅಂದರೆ ಭೂಮಿಯಲ್ಲಿ ನೀರು ಕೂಡಿದೆ. ಇದು ತುಂಬಾ ಇಂಪಾರ್ಟೆಂಟು. ನೀರಿನಿಂದ ಆವೃತವಾಗಿರೋದೆಷ್ಟು 361 ದಶಲಕ್ಷ ಚದುರ ಕಿಲೋಮೀಟರ್. ಇನ್ನು ಮಿಕ್ಕಿದ್ದು ಭೂಮಿ ಇರೋದು 149, ಓಕೆ, 149 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ಭೂಮಿ ಇದೆ. ಇಲ್ಲಿ ನಮಗೆ ಭೂಮಿಯಲ್ಲಿ ಅಷ್ಟು ಅಂಶಗಳು ದೊರೀತಾ ಬರ್ತದೆ ಸ್ನೇಹಿತರೆ. ಅಂದರೆ ಕಂಪ್ಲೀಟಾಗಿ ನಮಗೆ ಜಸ್ಟ್ ಭೂಭಾಗ ಇರೋದು ಎಷ್ಟು ಅಂತ ಕೇಳ್ತಾನೆ. ತುಂಬ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ನೆನಪಲ್ಲಿಟ್ಕೋಬೇಕು. ಭೂಭಾಗ ಇರೋದು 149 ದಶಲಕ್ಷ ಚದುರಕ್ಕೆ. ಇವೆರಡೂ ಪ್ಲಸ್ ಮಾಡಿದರೆ 510 ದಶಲಕ್ಷ ಚದುರ ಕಿಲೋಮೀಟರ್ ಬರ್ತದೆ ಸ್ನೇಹಿತರೆ. ಯಾವ ರೀತಿ ಬೇಕಾದ್ರೆ ನಿಮಗೆ ಎಕ್ಸಾಮಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಹಾಗಾದರೆ ಮೊದಲನೇದಾಗಿ ನಮಗಿಲ್ಲಿ 361 ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, 149 ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂದರೆ ಇದನ್ನು ಅಷ್ಟೇ ಪ್ರತಿಶತದಲ್ಲಿ ಅಂದರೆ ಪರ್ಸೆಂಟೇಜ್ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. 361 ಅಂದರೆ ನಮಗೆ ಟೋಟಲ್ಲು ವಾತಾವರಣದಲ್ಲಿ ಅಥವಾ ಪ್ರಪಂಚದಲ್ಲಿ ನೀರಿನ ಅಂಶ ಎಷ್ಟಿದೆ ಅಂತ ಕೇಳಿದ್ರೆ 71% ಇರ್ತದೆ. ಇನ್ನು ಭೂಮಿ ಅಂತ ಬಂದಾಗ ಎಷ್ಟಿರುತ್ತೆ ಅಂತ ಕೇಳ್ತಾನೆ, 29, ಓಕೆ, 29% ಅಷ್ಟು ಭೂಮಿ ಒಳಗೊಂಡಿರುತ್ತೆ. ನೋಡಿ, ನಿಮಗೆ ವ್ಯಾಲ್ಯೂಸಲ್ಲಿ ಕೇಳಿದರೆ ಇದು ಸರಿ ಉತ್ತರ. ಪರ್ಸೆಂಟೇಜಲ್ಲಿ ಕೇಳಿದರೆ ನೀರು ಎಷ್ಟಿದೆ ಅಂತ ಕೇಳಿದರೆ 71 ಆಗಿರುತ್ತೆ. ಭೂಮಿ ಅಂತ ಕೇಳಿದರೆ 29% ಆಗಿರುತ್ತೆ. ಇವೆಲ್ಲನೂ ಸಹ ನಮಗೆ PCPSI, FDA, SDA, KPSCಲಿ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಅದರಲ್ಲಿ ನಮಗೆ ಭೂಮಿ ಅಂತ ಬಂದಾಗ ನಮಗೆ ಜಲಗೋಳ ಅಂತ ಬರುತ್ತೆ. ಆ ಜಲಗೋಳ ಟಾಪಿಕಲ್ಲಿ ಜಿಯೋಗ್ರಫಿಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ಇಷ್ಟು ಬೇಸಿಕ್ ಅಂಶಗಳನ್ನ ತಿಳ್ಕೊಬೇಕು. ಇದು ಏನು, ಭೂಮಿ ಎಷ್ಟಿದೆ, ನಮ್ಮ ಒಟ್ಟು ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ ಅಂತ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಏನೀಗ ಒಂದು 32,87,263, ಓಕೆ, 32,87,263 ಒಂದು ಸ್ಕ್ವಯರ್ ಕಿಲೋಮೀಟರ್. ಓಕೆ, ಅಷ್ಟು ಸಹ ನಮಗೆ ಇದು ಒಳಗೊಂಡಿರ್ತದೆ ಸ್ನೇಹಿತರೆ. ಒಂದು ಸ್ಕ್ವಯರ್ ಕಿಲೋಮೀಟರ್ ಅಷ್ಟು ನಮ್ಮ ಭಾರತ ಇಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ಪ್ರಪಂಚದಲ್ಲಿ ಎಷ್ಟು ಒಳಗೊಂಡಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಸಹ ಕೇಳಲಾಗ್ತದೆ. ಈಗೇನು ನಮಗೆ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಪರ್ಸೆಂಟೇಜ್ ಎಷ್ಟಿದೆ ಅಂತಲೂ ಸಹ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. 2.4%, ತುಂಬಾ ಇಂಪಾರ್ಟೆಂಟು. 2.4% ಎಷ್ಟು. ಇದು ಹೇಗೆ 361 ಪರ್ಸೆಂಟೇಜಲ್ಲಿ ಕೇಳ್ತಾನೋ ಅದೇ ರೀತಿ ಭಾರತದ ವಿಸ್ತೀರ್ಣವನ್ನು ಸಹ ಪ್ರಪಂಚದಲ್ಲಿ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದರೆ 2.4% ಅಷ್ಟು ವಿಸ್ತೀರ್ಣದಲ್ಲಿ ಇದೆ ಸ್ನೇಹಿತರೆ. ಇನ್ನು ವಿಸ್ತೀರ್ಣ ಅಂತ ಬಂದಾಗ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. 7ನೇ ಸ್ಥಾನದಲ್ಲಿದೆ. ನೋಡಿ, ಜನಸಂಖ್ಯೆಯಲ್ಲಿ 1ನೇ ಸ್ಥಾನ ಭಾರತ ಇದೆ ಪ್ರಪಂಚದಲ್ಲೇ. ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಇದೆ ಅಂತ ಕೇಳಿದರೆ 7ನೇ ದೊಡ್ಡ ದೇಶ ನಮ್ಮ ಭಾರತ ಆಗಿರುತ್ತೆ. ಇಷ್ಟು ಸಹ ಬೇಸಿಕ್ ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗಾದ್ರೆ ಈಗ ಪ್ರಶ್ನೆಗೆ ಬರೋಣ. ಇಲ್ಲಿ ನಮಗೆ ಕೇಳಿರೋದೇನು, ವಾತಾವರಣದಲ್ಲಿ ಇರುವಂಥದ್ದು. ಈಗ ಭೂಮಿ ಮೇಲೆ ಇರೋದು ಹೇಳಿದೆ, ಮತ್ತು ನೀರಿನಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಭಾರತದ ಎಷ್ಟಿದೆ ಅಂತ ಹೇಳಿದೆ. ಅದೇ ರೀತಿ ನಮ್ಮ ವಾತಾವರಣದಲ್ಲಿ ಸುತ್ತಮುತ್ತ ಇರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ಎಷ್ಟಿದೆ ಪರ್ಸೆಂಟೇಜ್, ವಾತಾವರಣದಲ್ಲಿ ಕಂಡುಬರುವಂಥ ಅನಿಲಗಳ ಪರ್ಸೆಂಟೇಜ್ ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮಗೆ ನೋಡ್ತಾ ಬರೋಣ. ಹಾಗಾದರೆ ನಮಗೆ ಮೊದಲನೇ ಬಾರಿಗೆ ಇಲ್ಲಿ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ನೈಟ್ರೋಜನ್ ಅಂತ ಬಂದಾಗ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ. ನೋಡಿ, ನೈಟ್ರೋಜನ್ ಅಂತ ಬಂದಾಗ ನಮಗೆ
ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. PCPSL ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಸಹ ಇದಾಗಿರ್ತದೆ. ನಮಗೆ ನೈಟ್ರೋಜನ್ ಅಂತ ಬಂದಾಗ ಭೂಮಿಯಲ್ಲಿ 78.08% ಅಷ್ಟು ಒಳಗೊಂಡಿದೆ. ಇದನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ರುದರ್ಫೋರ್ಡ್. ನೈಟ್ರೋಜನನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ರುದರ್ಫೋರ್ಡ್ ಮತ್ತು ಇನ್ನೊಬ್ಬ ಈತನ ಸ್ನೇಹಿತ ಇರ್ತಾನೆ ರೇನಿಯನ್ ಅಂತ. ಇವರಿಬ್ಬರು ಸೇರಿ ಇದನ್ನು ಪತ್ತೆ ಹಚ್ಚಿರ್ತಾರೆ ಸ್ನೇಹಿತರೆ. ಎಷ್ಟು ವಾತಾವರಣದಲ್ಲಿ 78% ಎಷ್ಟು ವಾತಾವರಣ ಏನು ನಮ್ಮ ಭೂಮಿ ಮೇಲಿಂದ ಮೇಲೆ ವಾತಾವರಣ ಎಲ್ಲ ಇದೆಯಲ್ಲ ಸ್ನೇಹಿತರೆ, ಅದರಲ್ಲಿ ಯಾವ ಅನಿಲ ಅತಿ ಹೆಚ್ಚಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಆ ಅನಿಲವೇ ನೈಟ್ರೋಜನ್ ಅನಿಲ N2 ಅಂತ ಕರೀತಾರೆ. ನೈಟ್ರೋಜನ್ ಅನಿಲ ನೆನಪಿಟ್ಕೋಬೇಕು. ತುಂಬ ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ. ಎಕ್ಸಾಂಪಲ್ ಕೇಳ್ತಾನೆ, ವಾತಾವರಣದಲ್ಲಿರುವಂತಹ ಅತಿ ದೊಡ್ಡ ಅನಿಲ ಯಾವುದು, ಅತಿ ಹೆಚ್ಚಾಗಿರುವಂತಹ ಅನಿಲ ಯಾವುದು ಅಂತ ಕೇಳಿದರೆ ನೈಟ್ರೋಜನ್ ಆಗಿರುತ್ತೆ. ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ನಂತರ ಬರೋದು ಆಕ್ಸಿಜನ್. ಆಕ್ಸಿಜನ್ ಅಂತ ಬಂದಾಗ ಇದನ್ನೇನು ಆಮ್ಲಜನಕ ನೋಡಿ. ನೈಟ್ರೋಜನ್ ಕನ್ನಡದಲ್ಲಿ ಸಾರಜನಕ ಅಂತ ಕರೀತಾರೆ. ಅದು ನೀವು ಇಂಗ್ಲೀಷಲ್ಲೇ ನೆನಪಿಟ್ಕೋಬೇಕು ನೈಟ್ರೋಜನ್ ಅಂತ. ಇದನ್ನು ಅಷ್ಟೇ ಆಕ್ಸಿಜನ್ ಅಂತ ಕರಿತಾ ಬರ್ತೀವಿ. ಈ ಆಕ್ಸಿಜನ್ ಭೂಮಿಯ ವಾತಾವರಣದಲ್ಲಿ ಎಷ್ಟಿದೆ ಅಂತ ಕೇಳಿದರೆ 20.94% ಅಷ್ಟಿದೆ. ಇದನ್ನು 21% ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ನಿಯರ್ ಟು 21 ಇದೆಯಲ್ಲ, ಹಾಗಾಗಿ 21% ಅಂತ ಕೊಡ್ತಾನೆ. ಇಫ್ ಇನ್ ಕೇಸ್ 21 ಇದ್ದು ಆಪ್ಷನಲ್ಲಿ 20.94 ಇತ್ತಂದರೆ ನೀವು ಇದನ್ನೇ ಚೂಸ್ ಮಾಡಬೇಕು. ಯಾಕಂದರೆ ಎಕ್ಸಾಕ್ಟ್ ಇಷ್ಟಿದೆ ಅಂತ ನಮಗೆ ಒಂದು ಜಿಯೋಗ್ರಫಿಕಲ್ ಟರ್ಮಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇನ್ನು ಮೂರನೇ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ವಾತಾವರಣದಲ್ಲಿ ನೋಡಿ ಎಕ್ಸಾಂಪಲ್ ಕೇಳ್ತಾನೆ, ಎರಡನೇ ಅನಿಲ ಯಾವುದು ಅಂತ ಕೇಳಿದರೆ ಆಕ್ಸಿಜನ್, ಮೂರನೇದು ಯಾವುದು ಅಂತ ಕೇಳಿದರೆ ಅತಿ ಹೆಚ್ಚಾಗಿ ಸಿಗೋದು ಆರ್ಗಾನ್ ಆಗಿರುತ್ತೆ. ಈ ಆರ್ಗಾನನ್ನು ಪತ್ತೆ ಹಚ್ಚಿದವರು ಲಾರ್ಡ್ ರ್ಯಾಲಿ ಮತ್ತು ವಿಲಿಯಂ ರಾಮ್ಸೆ. ಓಕೆ, ಲಾರ್ಡ್ ರ್ಯಾಲಿ ಮತ್ತು ವಿಲಿಯಂ ರಾಮ್ಸೆ ಎಂಬಾತರು ಇಬ್ಬರು ಸೇರಿ ಇದನ್ನು ಪತ್ತೆ ಹಚ್ಚಿರ್ತಾರೆ. ಆರ್ಗಾನ್ ಇದು ವಾತಾವರಣದಲ್ಲಿ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. 0.93% ಅಷ್ಟು ಒಳಗೊಂಡಿರ್ತದೆ ಸ್ನೇಹಿತರೆ, ನೆನಪಿಟ್ಕೋಬೇಕು. 0.93 ಅಂತ ಕರಿತಾ ಬರ್ತೀವಿ. ಇನ್ನು ನಾಲ್ಕನೇದು ಅಂತ ಬಂದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಲ್ಲ, ಇದನ್ನು ಪತ್ತೆ ಹಚ್ಚಿದವರು ಯಾರು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಸರ್ ಜೋಸೆಫ್ ಬ್ಲ್ಯಾಕ್. ನೋಡಿ ಇಂಗಾಲ ಯಾವ ಕಲರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಬ್ಲ್ಯಾಕ್ ಅಂತ ನೀವು ನೆನ್ಪಿಟ್ಕೋಬೇಕು, ಮರ್ತೋಗೋದಿಲ್ಲ ನಿಮ್ಗೆ, ಅದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ನೆಕ್ಸ್ಟ್ ನಮಗೆ ಇದೇ ರೀತಿ ಬೇರೆ 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 ಅನಿಲಗಳು ಸಹ ಬರ್ತವೆ. ಅದರಲ್ಲಿ ನಾನು ಓಜೋನ್ ಅಷ್ಟೇ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಜೋನನ್ನು ಪತ್ತೆ ಹಚ್ಚಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಎನ್ರಿ ಭೂಷಣ್ ಅಂತ ಬರ್ತಾರೆ. ಇವರಿಬ್ಬರು ಸೇರಿ ಒಂದು ಓಜೋನ್ ಪದರವನ್ನು ಪತ್ತೆ ಹಚ್ಚಿರ್ತಾರೆ ಸ್ನೇಹಿತರೆ, ನೆನಪಿಟ್ಕೋಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಓಜೋನ್ ಯಾವ ಕಲರ್ ಇದೆ ಅಂತ ನಮಗೆ PCPSL ಪ್ರಶ್ನೆ ಆಗಿದೆ. ಪೇಲ್ ಬ್ಲೂ ಕಲರ್, ಇಂಗ್ಲೀಷಲ್ಲಿ ನೆನಪಿಟ್ಕೋಬೇಕು. ಪ್ಲೇ ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣ ಆಗಿರುತ್ತೆ, ತಿಳಿ ನೀಲಿ ಬಣ್ಣ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಪೇಲ್ ಬ್ಲೂ ಕಲರ್ ಆಗಿ ಓಜೋನ್ ಕಲರ್ ಇರುತ್ತೆ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಂತರ ನಮಗೆ ಬರೋದಾದರೆ ಈಗ ನೋಡ್ತಾ ಬರೋಣ. ಇನ್ನೂ ಸಹ ನಮಗೆ ಈಲಿಯಂ ಅಂತ ಒಂದು ಬರುತ್ತೆ. ಈ ಈಲಿಯಂ ಅಂತ ಬಂದಾಗ ಮತ್ತು ಇದನ್ನು ಸಹ ಪತ್ತೆ ಹಚ್ಚಿದವನು ಇಂಪಾರ್ಟೆಂಟು. ಮತ್ತು ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಅಂತ ಬಂದಾಗ ಹೈಡ್ರೋಜನನ್ನು ಪತ್ತೆ ಹಚ್ಚಿದವನು ಯಾರು ಅಂತ ಹೇಳ್ತಾನೆ. ಎನ್ರಿಕ್ ಕ್ಯಾವಿಂಡಿಶ್. ತುಂಬ ಬಾರಿ ರಿಪೀಟ್ ಆಗಿದೆ. ಎನ್ರಿಕ್ ಕ್ಯಾವಿಂಡಿಶ್ ಎಂಬಾತನು ಹೈಡ್ರೋಜನನ್ನು ಪತ್ತೆ ಹಚ್ಚಿರ್ತಾನೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ವಾತಾವರಣದಲ್ಲಿ ಇದು 0.0005 ರೂಪದಲ್ಲಿ ದೊರೆಯುತ್ತದೆ ಸ್ನೇಹಿತರೆ. ಇದನ್ನು ಸಹ ಅಷ್ಟೊಂದು ಮಟ್ಟಿಗೆ ಇಂಪಾರ್ಟೆಂಟ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟು. ಮೊದಲ 4 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಓಜನ್ನ ಮತ್ತು ಹೈಡ್ರೋಜನನ್ನು ಪತ್ತೆ ಹಚ್ಚಿದವರು ಯಾರು ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹಾಗಾದರೆ ಈಗ ಪ್ರಶ್ನೆಗೆ ಹೋಗ್ತಾ ಬರೋಣ ನಾವು. ಇನ್ನೂ ಸಹ ಇಲ್ಲಿ ನಮಗೆ ನೋಡ್ತಾ ಬರೋದಾದರೆ ಪ್ರಶ್ನೆ ನೋಡ್ತಾ ಬರೋಣ. ನೋಡಿ, ನೈಟ್ರೋಜನ್ 78.08 ಅಂತ ಹೇಳಿದೆ, 78 ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನೋಡಿ 78 ಬೇಸಿಕ್ ಯಾರಿಗಾನ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಈ 50+ ಇತ್ತಂದರೆ ಅದನ್ನು 79 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಫ್ರೆಷರ್ಗಳಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ 78.50 ಕೆಳಗಿತ್ತಂದರೆ 48 47 ಅಥವಾ 35 ಅಂತಿತ್ತಂದರೆ ಅದನ್ನು ನೀವು 78 ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಇಂಪಾರ್ಟೆಂಟ್. ಹಾಗಾಗಿ ಇದು 78% ಸರಿಯಾಗಿರ್ತದೆ. ಇನ್ನು ಆಕ್ಸಿಜನ್ ನಿಮ್ಗೆ ಆಲ್ರೆಡಿ ಹೇಳಿದೆ 20.93 ಅಂತ ಹೇಳಿದೆ ನಿಮಗೆ. ಈ 20.94 ಅಂತ ಹೇಳಿದೆ, ಹಾಗಾಗಿ ಇದಕ್ಕೆ 21%ಗೆ ಕನ್ಸಿಡರ್ ಮಾಡ್ತಾರೆ. 20.94 ಅಂದರೆ 21% ಅಂತ ಆಗಿರ್ತದೆ ಸ್ನೇಹಿತರೆ. ಇನ್ನು ಆರ್ಗಾನ್ ಅಂತ ಬಂದಾಗ 0.93 ಹೇಳಿದೆ, ಇಲ್ಲಿ 0.3 ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗಿರುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಾಗ 0.03 ಅಂತ ಹೇಳಿದೆ. ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು 0.93. ಇವೆರಡು ಸಹ ಅದಲು ಬದಲು ಮಾಡಿಕೊಟ್ಟಿದ್ದಾರೆ. ಯೂಶಲಿ ಎಕ್ಸಾಮ್ಗಳಲ್ಲಿ ಇದೇ ರೀತಿ ಅದಲು ಬದಲು ಮಾಡಿ ಕೊಡೋದು. ಹಾಗಾಗಿ ನಾನು ಸಹ ನಿಮಗೆ ಪ್ರಶ್ನೆಯನ್ನು ಅದೇ ರೀತಿ ಫೇರ್ ಮಾಡಿರ್ತೀನಿ ಸ್ನೇಹಿತರೆ. ಯಾವುದಾದ್ರೂ ಒಂದು ಅಂಶ ಸಿಕ್ಬಿಟ್ರೆ ಈಸಿಯಾಗಿ ನಿಮಗೆ ಉತ್ತರ ಸಿಗ್ಬಿಟ್ಟು ನೋಡಿ, ಇದು ರಾಂಗ್ ಅಂತ ಗೊತ್ತಾದಮೇಲೆ ಇದ್ರ ವ್ಯಾಲ್ಯೂನೇ ಅಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇವೆರಡೂ ಸಹ ಉಲ್ಟಾ ಆಗಿರ್ತದೆ. ಆರ್ಗಾನು 0.93 ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ 0.03 ಇರುತ್ತೆ. ಸೊ ಎರಡು ಜೋಡಿಗಳು ಮಾತ್ರ ಇಲ್ಲಿ ರೈಟ್ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಸರಿ ಉತ್ತರ ಬಂದು ಇಲ್ಲಿ B ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ, ಪದೇ ಪದೇ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಹಾಗಾದರೆ ಈ ನೈಟ್ರೋಜನ್ ಅಂತ ಬಂದಾಗ
ಕೆಲವೊಂದು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಈ ನೈಟ್ರೋಜನ್ ಅಂತ ಬಂದಾಗ ತುಂಬ ಬಾರಿ ಪ್ರಶ್ನೆ ಆಗಿರೋದು ಏನು ಅಂದರೆ, ಸಸ್ಯಗಳ ಬೆಳವಣಿಗೆಗೆ ಅನುಕೂಲವಾಗುವಂತಹ ಅನಿಲ ಯಾವುದು? ಸಸ್ಯಗಳ ಬೆಳವಣಿಗೆಗೆ ಅನುಕೂಲವಾಗುವಂತಹ ಅನಿಲ ನೈಟ್ರೋಜನ್ ಆಗಿರುತ್ತೆ. ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇನ್ನು ಮಣ್ಣಿನ ಫಲವತ್ತತೆ ಹೆಚ್ಚಿಸುವಂತಹ ಅನಿಲ ನೈಟ್ರೋಜನ್ನೇ ಆಗಿರುತ್ತೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಂತರ ಆಮ್ಲಜನಕದ ತೀವ್ರತೆಯನ್ನು ಕಡಿಮೆ ಮಾಡಿ ಜೀವಿಗಳಿಗೆ ಉಸಿರಾಡಲು, ನೋಡಿ ಯಾವುದು ಆಕ್ಸಿಜನನ್ನು ಕಡಿಮೆ ಮಾಡಿ ಜೀವಿಗಳಿಗೆ ಉಸಿರಾಡಲು ಅನುಕೂಲ ಮಾಡಿಕೊಡುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಅದನ್ನು ಸಹ ನೈಟ್ರೋಜನ್ ಆಗಿರುತ್ತೆ. ಈ 3 ಅಂಶಗಳನ್ನು ನೀವು ನೈಟ್ರೋಜನ್ ಅಂತ ಮಾಹಿತಿಯನ್ನು ಬಂದಾಗ ತಿಳ್ಕೊಬೇಕಾಗುತ್ತೆ. ಇನ್ನು ಆಕ್ಸಿಜನ್ ಅಂತ ಬಂದಾಗ ಈ ಆಕ್ಸಿಜನ್ ಇದು ಜೀವ ಅನಿಲ. ಯಾವುದನ್ನು ಜೀವ ಅನಿಲ ಎಂದು ಕರೆಯುತ್ತೇವೆ ಅಂತ ಕೇಳಿದರೆ ಆಕ್ಸಿಜನ್ ಆಗಿರುತ್ತೆ. ಪ್ರತಿಯೊಂದು ಜೀವಿಗೂ ಒಂದು ಉಸಿರಾಡಲು ಆಕ್ಸಿಜನ್ ಬೇಕೇ ಬೇಕಂತ ಎಲ್ರಿಗೂ ಗೊತ್ತಾಗಿರ್ತದೆ ಸ್ನೇಹಿತರೆ. ಇನ್ನು ಆರ್ಗನ್ ಅಂತ ಹೇಳಿದೆ. ಆರ್ಗನ್ ಅಂತ ಬಂದಾಗ ಈ ಒಂದು ಅನಿಲವನ್ನು ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ಗಳಲ್ಲಿ ಯಾವುದನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಟಂಗ್ಸ್ಟನ್ನು. ಈ ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ಗಳಲ್ಲಿ ಯಾವ ಅನಿಲವನ್ನು ಹೆಚ್ಚಾಗಿ ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ, ಅದು ಆರ್ಗನ್ ಆಗಿರುತ್ತೆ. 2 ರೀತಿಯಲ್ಲೂ ಪ್ರಶ್ನೆ ಕೇಳ್ತಾರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಂತರ ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಾಗ ತುಂಬ ಬಾರಿ PCL ರಿಪೀಟ್ ಆಗಿರೋದು, ಅಗ್ನಿಶಾಮಕ ದಳದಲ್ಲಿ ಒಂದು ಬೆಂಕಿಯನ್ನು ನಂದಿಸಲು ಯಾವುದನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ, ಕಾರ್ಬನ್ ಡೈಆಕ್ಸೈಡ್ಗಳನ್ನು ಬಳಸ್ತಾ ಬರ್ತಾರೆ ಸ್ನೇಹಿತರೆ. ಮತ್ತು ಈ ಸಿನಿಮಾ ಮತ್ತು ಇತರ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬೆಂಕಿ ಬಿದ್ದರೆ ಅವಾಗ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಬಿಟ್ಟು ಯೂಸ್ ಮಾಡ್ತಾ ಬರ್ತಾರೆ. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಅಂತ ಬರ್ತಿರ್ತಲ್ಲ, ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಒಂದು ಅನಿಲವನ್ನು ಪಡೆದುಕೊಂಡು ನಾವು ಅದು ಕ್ರಿಯೆ ಶುರುವಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ, ಕಾರ್ಬನ್ ಡೈಆಕ್ಸೈಡ್ ಅನಿಲದಿಂದ ಅದು ಪಡ್ಕೊಂಡು ನಮಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡಿ ನಮಗೆ ಭೂಮಿಯಲ್ಲಿ ಏನು ಸಿಗುತ್ತೆ, ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ. ಪ್ಲಸ್ ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಗ್ಲೂಕೋಸನ್ನು ಬಿಡುಗಡೆ ಮಾಡುತ್ತೆ. ಯಾವ ಒಂದು ಕಾರ್ಬೋಹೈಡ್ರೇಟ್ ಹೊರಗಡೆ ಬರುತ್ತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಅಂತ ಪ್ರಶ್ನೆ ಕೇಳ್ತಾನೆ, ಗ್ಲೂಕೋಸ್ ಬರುತ್ತೆ. ಯಾವ ಅನಿಲ ಹೊರಗಡೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ, ಆಕ್ಸಿಜನ್ ಬರುತ್ತೆ. ಯಾವ ಅನಿಲವನ್ನು ಯೂಸ್ ಮಾಡಿಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ. ತುಂಬಾ ಇಂಪಾರ್ಟೆಂಟ್ ನೋಡಿ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಮತ್ತು ಗ್ಲೂಕೋಸ್ ನೆನ್ಪಿಟ್ಕೋಬೇಕು. ಇದನ್ನು ತಗೊಂಡು ನಮಗೆ ಈ ಆಕ್ಸಿಜನ್ ಮತ್ತು ಗ್ಲೂಕೋಸು ಕೊಡುತ್ತೆ. ಯಾವ ಒಂದು ಕ್ರಿಯೆ, ಫೋಟೋಸಿಂಥಸಿಸ್ ಕ್ರಿಯೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳ್ತಾನೆ, ಸೌರಶಕ್ತಿ ಟು ರಾಸಾಯನಿಕ ಶಕ್ತಿ, ಓಕೆ, ಸೋಲಾರ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, ಅದು ಫೋಟೋಸಿಂಥಸಿಸ್ ಆಗಿರ್ತದೆ. ನೆನಪಲ್ಲಿಟ್ಕೋಬೇಕು. ಯಾವ ರೀತಿ ಬೇಕಾದರೂ ವಿಜ್ಞಾನದಲ್ಲಿ ಎನ್ವೈರ್ನ್ಮೆಂಟಲ್ಲಿ ನಿಮಗೆ ಪ್ರಶ್ನೆ ಕೊಡಲಿ, ಪ್ರತಿಯೊಂದು ಅಂಶನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಯಾವುದೇ ಕಾರಣಕ್ಕೂ ಫ್ರೆಶರ್ಸ್ ಆಗಿರ್ಬೋದು, ಆಲ್ರೆಡಿ ಓದಿರೋರಿಗೆ ಕನ್ಫ್ಯೂಷನ್ ಆಗುವಂಥ ಅಂಶಗಳನ್ನು ನೀವು ಪದೇ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ಲಾರಿಟಿ ಕೊಡ್ತೀನಿ, ಇದೇ ರೀತಿ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ 2 ಜೋಡಿ ಅಂತ ನಿಮಗೆ ತಿಳಿಸ್ಕೊಟ್ಟೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇನ್ನು ಮುಂದಿನ ಪ್ರಶ್ನೆ ನಾವು ನೋಡ್ತಾ ಬರೋಣ. ಓಕೆ, ನೋಡ್ತಾ ಬರೋಣ. ಹಾಗಾದರೆ ಇಲ್ಲಿ ಹೈಡ್ರೋಜನ್ ಅಂತ ಹೇಳಿದ್ವಿ. ಹೈಡ್ರೋಜನ್ ಮತ್ತು ಹೀಲಿಯಂ ಇವೆರಡನ್ನೂ ಸೇರಿ ಸಹ ಬಲೂನ್ಗಳನ್ನು ತಯಾರಿಸಲು ಯೂಸ್ ಮಾಡ್ತಾರೆ. ಬಲೂನ್ಗಳಲ್ಲಿ ಒಂದು ಅನಿಲಗಳನ್ನು ಮಿಶ್ರಣ ಮಾಡ್ತಾರೆ. ಯಾವ 2 ಅನಿಲಗಳಂತ ಕೇಳಿದರೆ ಹೀಲಿಯಂ ಮತ್ತು ಹೈಡ್ರೋಜನ್. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ. ನಂತರ ಮುಂದಿನ ಪ್ರಶ್ನೆ ಬಂದು ನಮಗೆ ಕೇಂದ್ರ ಜಲ ಆಯೋಗ ಅಂತ ಬರುತ್ತೆ. ಓಕೆ, ಇಲ್ಲಿ ಕೇಂದ್ರೀಯ ಜಲ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ? ಫಾರ್ ಎಕ್ಸಾಂಪಲ್ ನಿಮಗೆ ರಾಜ್ಯಸಭೆ ಅಂತ ಬಂತಾರೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ನೋಡಿ. ಅಂದರೆ ಯಾರು ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ ಅಂತ, ಉಪರಾಷ್ಟ್ರಪತಿಗಳಾಗಿರ್ತಾರೆ ಸ್ನೇಹಿತರೆ, ನೆನಪಲ್ಲಿಟ್ಕೋಬೇಕು. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ. ರಾಜ್ಯಸಭೆಯ ಒಂದು ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಅದೇ ರೀತಿ ಕೇಂದ್ರೀಯ ಜಲ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯಲ್ಲಿ ಕೇಳಿದರೆ ಪ್ರಧಾನಮಂತ್ರಿಗಳ, ಜಲಸಂಪನ್ಮೂಲ ಸಚಿವರ, ಭಾರತದ ಸರ್ಕಾರದ ಕಾರ್ಯದರ್ಶಿಗಳ. ಯೂಶಲಿ ಪ್ರೆಷರ್ಸು ಜಲ ಅಂತ ಬಂದ ತಕ್ಷಣ ಜಲಸಂಪನ್ಮೂಲ ಅಂತಲೂ ಸಹ ಥಿಂಕ್ ಮಾಡಿಬಿಡ್ತಾರೆ. ಇಲ್ಲಿ ಕೇಂದ್ರೀಯ ಜಲ ಆಯೋಗ ಅಂತ ಬಂದ ತಕ್ಷಣ ಪ್ರಧಾನಮಂತ್ರಿ ಅಂತ ಚೂಸ್ ಮಾಡ್ತಾರೆ. ಬಟ್ ಇದಕ್ಕೆ ನಮ್ಮ ಸರಿ ಉತ್ತರ ಬಂದು ಭಾರತ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಾರೆ ಸ್ನೇಹಿತರೆ. ಇಂತಹ ಒಂದು ಕನ್ಫ್ಯೂಷನ್ ಪ್ರಶ್ನೆಯನ್ನು ಒಮ್ಮೆ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ಹಾಗಾದರೆ ನಮಗೆ ಕೇಂದ್ರೀಯ ಜಲ ಆಯೋಗ ಅಂತ ಬಂದಾಗ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ, CWC ಅಂದರೆ ಏನು ಅಂತ ಕೇಳ್ತಾನೆ. ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಕರಿತೀವಿ. ಏನು ಸೆಂಟ್ರಲ್ ಒಂದು ವಾಟರ್ ಕಮಿಷನ್ ಆಗಿರ್ತದೆ, ನೆನಪಲ್ಲಿಟ್ಕೋಬೇಕು. ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಇದು 1945 ಇದು ಯಾವುದೇ ಕಾಯ್ದೆಯ ಮೂಲಕ ಜಾರಿಯಾಗಿರಲ್ಲ. ಜಸ್ಟ್ 1945 ಈ ಒಂದು ಕಾಯ್ದೆಯ ಮೂಲಕ ಜಾರಿಯನ್ನುಗೊಳಿಸ್ತಾರೆ ಸ್ನೇಹಿತರೆ. ಇದು ಒಂದು ಭಾರತದ ಜಲಸಂಪನ್ಮೂಲ ಕ್ಷೇತ್ರದ ಒಂದು ತಾಂತ್ರಿಕ ಟೆಕ್ನಾಲಜಿ ಸಂಸ್ಥೆ ಆಗಿರುತ್ತೆ. ಒಂದು ತಾಂತ್ರಿಕ ಸಂಸ್ಥೆಯಾಗಿ ಇದನ್ನು ಜಾರಿಗೆ ತಂದಿರ್ತಾರೆ. ಯಾವುದನ್ನು CWCಯನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇದನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಇದ್ರ ಕಾರ್ಯ ಏನು?
ಎಲ್ರಿಗೂ ಗೊತ್ತಿರುತ್ತೆ ಇದರ ಕಾರ್ಯ ಅಂತ ಬಂದಾಗ ಜಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ಭಾರತದ ಒಂದು ಮೇಲ್ಮೈ ನೀರಿನ ನಿರ್ವಹಣೆ ಮತ್ತು ಅಣೆಕಟ್ಟು ಮತ್ತು ಮಧ್ಯಮ ಗಾತ್ರದ ಜಲಾಶಯಗಳ ಒಂದು ನಿರ್ಮಾಣ ಆಗಿರ್ತದೆ. ಕಂಪ್ಲೀಟ್ ಒಂದೇನು ಈ ನೀರಿನ ನಿರ್ವಹಣೆ ಆಗಿರ್ಬೋದು ಅಥವಾ ಅಣೆಕಟ್ಟುಗಳ ಒಂದು ನಿರ್ವಹಣೆ ಆಗಿರ್ಬೋದು, ನಂತರ ಮಧ್ಯಮ ಗಾತ್ರದ ಒಂದು ಜಲಾಶಯಗಳಿರ್ತಾವಲ್ಲ ಆ ಜಲಾಶಯಗಳ ನಿರ್ಮಾಣಕ್ಕೆ ಇದು ಸಹಕಾರವನ್ನು ನೀಡ್ತಾ ಬರ್ತದೆ ಸ್ನೇಹಿತರೆ. ಇದು ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ CWC ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಜಲ ಸಂಪನ್ಮೂಲ ಸಚಿವಾಲಯ. ನೆನ್ಪಿಟ್ಕೋಬೇಕು, ಯಾವುದು ಜಲ ಸಂಪನ್ಮೂಲ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತೆ. ಬಟ್ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಾರೆ. ಯಾರು? ಭಾರತ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರಲ್ಲ ಆ ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದು ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಮಾಡಿರುವಂತಹ ಈ CWC ಮಾಡಿರುವಂತಹ ಉದ್ದೇಶ ಏನು? ಒಂದು ಪ್ರವಾಸ ನಿಯಂತ್ರಣ ಮಾಡೋದು. ಫಾರ್ ಎಕ್ಸಾಂಪಲ್ಲು ಈಗ ಜಲ ಎಲ್ಲಾದರೂ ಸರೋವರಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಅಲ್ಲೆಲ್ಲ ಇದ್ಬಿಟ್ಟು ಮತ್ತು ಒಳನಾಡಿನ ಜಲ ಸಾರಿಗೆ ಎಲ್ಲ ನಡೀತಾ ಇರುತ್ತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ. ಇಂಥದಕ್ಕೋಸ್ಕರ ಈ ಉದ್ದೇಶವನ್ನು ಶುರು ಮಾಡಿರ್ತಾರೆ. ಅದನ್ನು CWCಯನ್ನು ಈ ಉದ್ದೇಶಗಳಿಗೆ ಸ್ಟಾರ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಜಲ ಆಯೋಗ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ತಿಳ್ಕೊಬೇಕು. ಮತ್ತು ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನವದೆಹಲಿಯಲ್ಲಿದೆ, ನೆನಪಲ್ಲಿರಬೇಕು. ಹಾಗಾದರೆ ನಿನ್ನೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಏನು IMD ಅಂತ ಬಂದಾಗ ತುಂಬ ಜನ ಕಮೆಂಟ್ಸ್ ಮಾಡಿದೆ. ನನಗೂ ಸಹ ಅದು ಆ ಫ್ಲೋ ಅಲ್ಲಿ ಮಿಸ್ ಆಯಿತು. ನನಗೆ ಒಂದು ಪುಣೆ ಅಂತ ಹೇಳಿದೆ, ಅಲ್ಲಿ ತಪ್ಪಾಗಿದೆ. IMD ಅಂತ ಬಂದಾಗ ಒಂದು ಇಂಡಿಯನ್, ಇಂಡಿಯನ್ ಫುಲ್ ಫಾರ್ಮ್ ಇಂಪಾರ್ಟೆಂಟು. PCಗೆ ಓದ್ತಾ ಇರೋರು ಪ್ರತಿಯೊಂದು ಚಿಕ್ಕ ಅಂಶವನ್ನು ಗಮನಿಸಬೇಕು. ಇನ್ನು PSIಗೆ ಓದ್ತಾ ಇರೋರಿಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಂದು ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಯಾವುದು? IMD ಅಂದರೆ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಇದು ಸ್ಥಾಪನೆ ಆದಂತಹ ವರ್ಷ ಪ್ರಶ್ನೆ ಆಗಿದೆ. 1875ರಲ್ಲಿ ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ. ಇದು ಸ್ಥಾಪನೆ ಆದಾಗ ಇದರ ಮೊದಲ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ಕೋಲ್ಕತ್ತಾದಲ್ಲಿ ಕೇಂದ್ರ ಕಚೇರಿ ಇತ್ತು. ನಂತರ ಕೋಲ್ಕತ್ತಾದಿಂದ ಇದನ್ನು ಶಿಮ್ಲಾಕ್ಕೆ ಶಿಫ್ಟ್ ಮಾಡ್ತಾರೆ. ಕೋಲ್ಕತ್ತಾದಿಂದ ಶಿಮ್ಲಾಕ್ಕೆ ಶಿಫ್ಟ್ ಮಾಡ್ತಾರೆ. ಶಿಮ್ಲಾದಿಂದ ಮತ್ತೆ ನಮಗೆ ಇದನ್ನು ಪುಣೆಗೆ ಶಿಫ್ಟ್ ಮಾಡಿರ್ತಾರೆ. ನಂತರ ಪುಣೆಯಿಂದ ಇದನ್ನು ಮತ್ತೆ ನಮಗೆ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಫೈನಲ್ಲು ವರ್ಷಗಳೇನು ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಮೊದಲು ಎಲ್ಲಿತ್ತಂದರೆ ಕೋಲ್ಕತ್ತಾ, ಆಮೇಲೆ ಶಿಮ್ಲಾ ಇತ್ತು, ಆಮೇಲೆ ಪುಣೆ ಇತ್ತು. ಪ್ರೆಸೆಂಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಯಾವುದು? IMDಯ ಕೇಂದ್ರ ಕಚೇರಿ ಪ್ರಸ್ತುತ ದೆಹಲಿಯಲ್ಲಿದೆ. ಮೂಲತಃ ಎಲ್ಲಿತ್ತು ಅಂತ ಕೇಳಿದರೆ ಕೋಲ್ಕತ್ತಾದಲ್ಲಿರುತ್ತೆ. ಎಷ್ಟರ ಸ್ಥಾಪನೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ 1875ರಲ್ಲಿ. ಏನೇ ಮಿಸ್ಟೇಕ್ಸ್ ಇದ್ದರೂ ಸಹ ನಮಗೆ ನೀವು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಅದು ಸಹ ಸಂಕೋಚ ಬೇಡ. ಕಮೆಂಟ್ ಮೂಲಕ ಏನೇ ಮಿಸ್ಟೇಕ್ಸ್ ಇದ್ದರೂ ಅಥವಾ ಏನಾದರೂ ಅಭಿಪ್ರಾಯ ಇದ್ದರೂ ತಿಳಿಸ್ಕೊಡಿ. ಕ್ಲಾಸಸ್ ಹೇಗಿದೆ ಅಂತ ತಿಳಿಸ್ಕೊಡಿ. ಏನಾದರೂ ಮಿಸ್ಟೇಕ್ಸ್ ಇತ್ತಂದರೆ ತಿಳಿಸ್ಕೊಡಿ. ಮತ್ತು ಇನ್ನೂ ಯಾವ ಕ್ಲಾಸಸನ್ನು ಮಾಡಬೇಕು, ಯಾವ ಟಾಪಿಕ್ ನಿಮಗೆ ಕಷ್ಟ ಆಗ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಬನ್ನಿ. ಯಾವ ಎಕ್ಸಾಮ್ಗೆ ನಿಮಗೆ ತಯಾರಿ ನಡೆಸ್ತಾ ಇದ್ದೀರ, ಅದಕ್ಕೆ ಏನು ಇನ್ಫಾರ್ಮೇಷನ್ ಬೇಕು, ಏನಾದರೂ ಡೌಟ್ ಇತ್ತಂದರೆ ಅದನ್ನು ಸಹ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಟ್ರೆ ನಮಗೆ ಮುಂದಿನ ಒಂದು ವಿಡಿಯೋ ಮಾಡೋದಕ್ಕೆ ಇನ್ನೂ ಉತ್ಸಾಹ ಸಹ ಸಿಗುತ್ತೆ. ಮತ್ತು ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಆದಷ್ಟು ಬೇಗ ಚೇಂಜಸ್ ಮಾಡ್ಕೊಳಕ್ಕೆ ಒಂದು ಉಪಯೋಗ ಆಗ್ತದೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಯಾರಾದರೂ ಹೊಸದಾಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ತಾ ಬರ್ಬೋದು ನೀವು. ಅದು ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಅಂತ ನಾನು ಹೇಳಬಲ್ಲೆ ಸ್ನೇಹಿತರೆ. ಯಾಕಂದರೆ ತುಂಬ ಅಭ್ಯರ್ಥಿಗಳಿಗೆ ಅದು ಉಪಯುಕ್ತ ಆಗ್ತಿದೆ. ಹಾಗಾಗಿ ಅಲ್ಲೇ ಇನ್ಫಾರ್ಮೇಷನ್ ಪ್ರತಿದಿನ ನಿಮಗೆ 20ರಿಂದ 30 ಅಂಕಗಳ ಒಂದು ಡೈಲಿ ಬೇಸಿಕ್ ಅಥವಾ ನೆಕ್ಸ್ಟ್ ಲೆವೆಲ್ ಕ್ವಿಜ್ಗಳನ್ನು ಸಹ ಕೊಡ್ತಾ ಇದ್ವಿ. ಇಫ್ ಇನ್ ಕೇಸ್ ಟೆಲಿಗ್ರಾಮ್ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ನೀವು 8618631540 ನಂಬರ್ಗೆ ನಮಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮೂಲಕ ಎನ್ಕ್ವೈರಿಯನ್ನು ನೀವು ಮಾಡ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಸಹ ನಾನು ನಿಮಗೆ ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನಮಗೆ ಹಾಗಾದರೆ ಈ ಪ್ರಶ್ನೆ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕೇಂದ್ರೀಯ ಜಲ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದರೆ ಭಾರತ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಾರೆ. ನಂತರ ತುಂಬ ಪ್ರಶ್ನೆ ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದೇನೆ. ನೀರು ಅಂತ ಬಂದಾಗ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು? ಒಂದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ವಾಟರ್ ಡಿಸ್ಪ್ಯೂಟ್ ಕಾಯ್ದೆ ಆ್ಯಕ್ಟ್ ಅಂತ ಕರಿತೀವಿ. ಓಕೆ, ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಎಷ್ಟರ ಒಂದು ಕಾಯ್ದೆ ಮೂಲಕ ಜಾರಿಗೆ ಬಂದು ಅಂತ ಪ್ರಶ್ನೆ ಕೇಳ್ತಾನೆ. 1956ರ ಕಾಯ್ದೆಯ ಮೂಲಕ ಇದು ಜಾರಿಗೆ ಬಂದಿರುತ್ತೆ. ಏನೀಗ ನದಿಗಳಲ್ಲಿ ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಬಂದಾಗ, ತಮಿಳುನಾಡು ಅಂತ ಬಂದಾಗ ಕಾವೇರಿ ನದಿ ಯಾವಾಗಲೂ ಇಶ್ಯೂ ಇರುತ್ತೆ. ಇಂಥ ಒಂದು ನದಿಗಳಿಗೆ ಒಂದು ಏನಾದರೂ ಒಂದು ಆಯೋಗಗಳನ್ನು ರಚನೆ ಮಾಡಿದರೆ ಯಾವುದರ ಮೂಲಕ ಅದು ರಚನೆ ಮಾಡ್ತಾರೆ, ಯಾವ ಒಂದು ಕಾಯ್ದೆಯ ಮೂಲಕ ರಚನೆ ಮಾಡ್ತಾರೆ ಅಂತ ಕೇಳಿದರೆ 1956ರ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಇದೇ ರೀತಿ ಸಂವಿಧಾನದಲ್ಲೂ ಅಷ್ಟೇ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತೆ ಯಾವ ಸಂವಿಧಾನದ ವಿಧಿ ತಿಳಿಸ್ಕೊಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. 262ನೇ ವಿಧಿ ಇದು ತಿಳಿಸ್ಕೊಡುತ್ತೆ, ನೆನಪಲ್ಲಿರಬೇಕು.
ಓಕೆ, ತುಂಬ ಬಾರಿ ರಿಪೀಟ್ ಆಗಿದೆ. 262 ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತಹ ಒಂದು ವಿಧಿ ಆಗಿರ್ತದೆ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಸರಿ ಉತ್ತರ ಬಂದು ಭಾರತ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತದೆ. ಓಕೆ, ಇಷ್ಟು ಸಹ ಇವತ್ತಿನ ಒಂದು ಎನ್ವೈರ್ನಮೆಂಟ್ ಕ್ಲಾಸ್ 2 ಟಾಪಿಕ್ ಆಗಿರ್ತದೆ ಸ್ನೇಹಿತರೆ. ಇದೇ ರೀತಿ ಪ್ರತಿದಿನ ನಿಮಗೆ ಸಂಜೆ 6ರಿಂದ 7 ಗಂಟೆ ಒಳಗಡೆ ನಿಮಗೆ ಕ್ಲಾಸಸ್ಸನ್ನು ಎನ್ವೈರ್ನಮೆಂಟ್ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡ್ತೀನಿ. ತುಂಬ ಅಭ್ಯರ್ಥಿಗಳು ಸೈನ್ಸ್ ಬಗ್ಗೆ ಹೇಳಿ ಸಹ ಚೆನ್ನಾಗಿ ಹೇಳಿದಿರ ಕ್ಲಾಸ್ ಅಂತ ಕಮೆಂಟ್ ಹಾಕಿದರೆ. ಖಂಡಿತ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಸೈನ್ಸ್ ಏನು ಸ್ಟಾಪ್ ಮಾಡಿದ್ದೀನಿ ಅಲ್ಲಿಂದ ಯಾವ ಒಂದು ಟಾಪಿಕಿಂದ ಸ್ಟಾಪ್ ಮಾಡಿದ್ದೀನಿ ಅಲ್ಲಿಂದ ಕಾನ್ಸೆಪ್ಟ್ ವೈಸ್ ವಿತ್ ಸ್ಟ್ಯಾಂಡರ್ಡ್ MCQsನ ನಾನು ಕೊಡ್ತಾ ನಿಮಗೆ ಕ್ಲಾಸಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ದರೆ ಅದನ್ನು ನೀವು ಇತರರಿಗೆ ಶೇರ್ ಮಾಡ್ತಾ ಬನ್ನಿ. ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ತಾ ಬರ್ಬೋದು. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.